ಪ್ರಾರ್ಥಿಸೋಣ. ಭೂಮಿ ಆಕಾಶವನ್ನು ಉಂಟು ಮಾಡಿದ ತಂದೆಯಾದ ದೇವರೇ, ಈ ಸಮಯದಲ್ಲಿ ನಾವೆಲ್ಲರೂ ನಿಮಗೆ ಕೃತಜ್ಞತೆ ವಂದನೆಯನ್ನ ಸಲ್ಲಿಸುತ್ತೇವಪ್ಪ ಸ್ವಾಮಿ. ಮಣ್ಣು ಧೂಳು ಬೂದಿಯಾದಂತ ನಮ್ಮನ್ನ ಸ್ವಾಮಿ ನಿಮ್ಮ ಪಾದ ಸನ್ನಿಧಾನದಲ್ಲಿ ಈ ಝೂಮ್ ಮೀಟಿಂಗ್ ಮುಖಾಂತರ ನಮ್ಮೆಲ್ಲರನ್ನು ನಿನ್ನ ಪಾದ ಸನ್ನಿಧಾನದಲ್ಲಿ ಕೂರಿಸಿದ್ದಕ್ಕಾಗಿ ನಾವು ನಿಮಗೆ ಹೃದಯಪೂರ್ವಕ ವಂದನೆಯನ್ನ ಸಲ್ಲಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ಇವತ್ತು ನೀವು ಬೋಧಿಸುವಂತ ಪಾಠ ಟ್ರಾಬೆರ್ನಕಲ್ ದೇವದರ್ಶನದ ಗುಡಾರದ ಪಾಠವನ್ನ ಸ್ವಾಮಿ, ನಾವು ಅದರ ಒಂದು ಮಾಹಿತಿಯನ್ನು ತಿಳಿದುಕೊಂಡು ಸ್ವಾಮಿ ಹೃದಯದಲ್ಲಿ 100ರಷ್ಟು ಫಲ ಕೊಡುವಂತೆ ನಮಗೆ ಸಹಾಯವನ್ನು ಮಾಡು ಸ್ವಾಮಿ. ಬೋಧಿಸುವಂತ ಸಹೋದರನ್ ಕೂಡ ಆಶೀರ್ವದಿಸು, ಅವರಿಗೆ ಬಾಯಿಯಾಗಿದ್ದು ಪವಿತ್ರಾತ್ಮರ ಶಕ್ತಿಯನ್ನು ಅನುಗ್ರಹಿಸಿಕೊಟ್ಟು ಮುನ್ನಡೆಸಪ್ಪ. ಕೇಳುವಂತವರು ನಮಗೂ ಕೂಡ ಪವಿತ್ರಾತ್ಮರ ಶಕ್ತಿಯನ್ನು ಕೊಟ್ಟು ನಮ್ಮನ್ನು ಮುಂದೆ ನಡೆಸು. ಈ ಒಂದು ಮೀಟಿಂಗ್ಗೆ ಬರ್ಬೇಕಾಗಿರುವಂತ ಸಹೋದರ ಸಹೋದರನ್ ಕೂಡ ಸರಿಯಾದ ಸಮಯಕ್ಕೆ ಬರ್ಲಿಕ್ಕೆ ಕೃಪೆ ಮಾಡು ತಂದೆ. ಅಪ್ಪ, ಈ ಮೀಟಿಂಗ್ ಅನ್ನ ಸ್ವಾಮಿ ಆದಿಯಿಂದಲೂ ಅಂತ್ಯದವರೆಗೆ ಯಜಮಾನ ಅಂತಿದ್ದು ಈ ಒಂದು ಮೀಟಿಂಗ್ ಅನ್ನು ನಡ್ಸ್ಕೊಡ್ಬೇಕಂತೇಳಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತಹ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ, ನನ್ನ ಜೀವವುಳ್ಳ ತಂದೆಯಾದ ದೇವರೇ, ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ನಮಸ್ತೆ ಬ್ರದರ್. ಒಂದ್ ನಿಮಿಷ, ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ಟ್ಯಾಬರ್ನಾಕಲ್ ಸ್ಕ್ರೀನ್. ಮೊದಲು ತಂದೆಯ ದೇವರಿಗೂ ಅವರ ಮಗನಾದ ಕ್ರಿಸ್ತನು ಕೂಡ ಈ ಒಂದು ವೇಳೆಯಲ್ಲಿ ಕೃತಜ್ಞತೆಯನ್ನು ಹೇಳಿಕೊಂಡು ಮತ್ತೊಂದು ಬಾರಿ ನಾವು ಈ ಒಂದು ದೇವದರ್ಶನ ಗೂಡಾರವನ್ನು ಅದ ಒಂದು ಪಾಠವನ್ನು ನಾವು ನೋಡ್ಲಿಕ್ಕೆ ಇದ್ದೀರಿ. ಸಹೋದರ ಸಹೋದರಿಯರೇ, ಈ ಕಂಟಿನ್ಯೂಷನ್ ಮತ್ತೆ ಹೋದ ವಾರ ನಾವು ಏನು ಕೇಳಿದವೋ ಅದರ ಒಂದು ಕಂಟಿನ್ಯೂಷನ್. ಈಗ ಅದರ ಬಗ್ಗೆ ಕೆಲವು ಸಂಗೀತಗಳನ್ನು ನಾವು ಅನೇಕ ವಿಷಯಗಳನ್ನು ಲಾಸ್ಟ್ ವೀಕ್ ನಾವು ಓದಿದೀವಿ. ಹೋದ ವಾರ ನಾವು ಏನ್ ಓದಿದೀವಿ ಅಂತ ಜ್ಞಾಪಕ ಇದೆಯಾ ಅನೇಕರಿಗೆ? ಯಾಕಂತ ಕೇಳಿದ್ರೆ ಅದು ಯಾವ್ದ್ರ ಬಗ್ಗೆ ಮಾತಾಡಿದೀವಿ ಹೋದ ವಾರ ಅಂತ ಹೇಳಿದ್ರೆ, ಸಹೋದರ ಸಹೋದರರೇ, ನಾನು ಹಾಕಿರೋದಂಗೆ ಈ ದೇವದರ್ಶನ ಗೂಡಾರ ತಂದೆಯ ದೇವರ ಒಂದು ಉದ್ದೇಶ. ಅವ್ರು ಅದನ್ನ ಮೋಸೆ ಕೊಟ್ಟು ಇದನ್ನ ಮಾಡಿ ಮತ್ತೆ ಇದು ಕಾನಾನಿಗೆ ಹೋಗಿ ಸೇರಿ ಒಂದು ಆಲಯವಾಗಿ ಅದು ಅದನ್ನ ಕಟ್ಟಡವಾಗಿ ಅದು ನಿಲ್ಲೋ ತನಕ ಆ ದೇವದರ್ಶನ ಗುಡಾರ ಏನಾಗಿತ್ತು ಅಂತ ಕೇಳಿದ್ರೆ ಒಂದು ಟೆಂಪರವರಿ ಆಗಿತ್ತು ಅಂತ ನಮ್ಗೆಲ್ಲ ಅದು ಗೊತ್ತು. ಸೊ ಇದರ ಒಂದು ಸಾರಾಂಶ ಏನು, ಯಾತಕ್ಕಾಗಿ ತಂದೆಯ ದೇವರು ಇದನ್ನ ನಮಗೆ ಇದರಲ್ಲಿ ಬೈಬಲ್ ಅಲ್ಲಿ ಬರೆದು ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಇದು ನಮಗೆಲ್ಲ ಚೆನ್ನಾಗಿ ಗೊತ್ತಿದ್ದಂಗೆ ಹೋದ ವಾರ ನಾವು ಓದಿದಂಗೆ ಈ ದೇವದರ್ಶನ ಗುಡಾರ ಯಾರಿಗೆ ಹೋಲಿಕೆ ಆಗ್ತದೆ ಅಂತ ಹೇಳಿದ್ರೆ ಸಭೆಗೆ ಹೋಲಿಕೆ ಆಗ್ತದೆ ಅಂತ ನಾವು ನೋಡಿದೀವಿ. ಅದು ಟೆಂಪರವರಿ, ಈ ತಾತ್ಕಾಲಿಕವಾಗಿ ಗೂಢಾರವಾಗಿ ಈ ಲೋಕದಲ್ಲಿ ವಾಸ ಮಾಡಿ ತಂದೆಯ ದೇವರಿಗೆ ಮಾಡುವ ಆ ಯಜ್ಞದ ಬಲಿ ಆಗ್ಲಿ ಅದರ ಆರಾಧನೆ ಆಗ್ಲಿ ಇವರ ಒಂದು ಸಿದ್ಧತೆಯ ಮಾಡಿಕೊಳ್ಳೋದಕ್ಕಾಗಿ ಏನಾಗಿದ್ರು ಅಂತ ಹೇಳಿದ್ರೆ ಇವರು ಮಾಡುವ ಒಂದೊಂದು ರೀತಿ ಕೂಡ ಈ ದೇವದರ್ಶನ ಗುಡಾರದಲ್ಲಿ ಇತ್ತೆ ಅಂತ ನೋಡಿದೀವಿ. ಈ ದೇವದರ್ಶನ ಗುಡಾರ ಏನಾಗಬೇಕು ಅಂತ ನೋಡಿದ್ರೆ ಅದು ಹಂಗೇ ಅದು ಪರಲೋಕಕ್ಕೆ ಮತ್ತೆ ಅದು ನಿತ್ಯವಾಗಿರುವ ಒಂದು ಮನೆಗೆ ಅದು ಸೇರ್ಬೇಕಾಗಿರುವ ತನಕ ಅದು ಮಾಡುವ ಕೆಲಸಗಳೆಲ್ಲ ಬಂದು ಈ ದೇವದರ್ಶನ ಗುಡಾರದಲ್ಲಿ ತಂದೆ ದೇವರು ಒಂದು ಯೋಜನೆಯನ್ನ ಇಟ್ಟಿದ್ರು ಅಂತ ನಾವು ಹೋದ ವಾರ ನಾವು ಇದನ್ನ ಸ್ಟಡಿ ಮಾಡಿದ್ವಿ ಸಹೋದರ ಸಹೋದರಿಯರೇ ಅಲ್ಲರ. ಸರಿ, ಹಿಂಗೆ ಸ್ಟಡಿ ಮಾಡುವಾಗ ನಮಗೆ ಏನೆಲ್ಲ ಸಿಕ್ತು ಅಂತ ಹೇಳಿದ್ರೆ ನೋಡ್ರಿ, ಈಗ ನಾವು ನೋಡ್ತೀವಲ್ಲ ಈ ಒಂದು ದೇವದರ್ಶನ ಗೂಡಾರ ಏನಾಗಿ ಇರಬೇಕು ಅಂತ ಕೇಳಿದ್ರೆ ಅದು ದೇವರ ಸಾಲೋಮನ್ ಕಟ್ಟಿದ ಒಂದು ಆಲಯವಾಗಿ ಅದು ಪೂರ್ತಿಯಾಗಿ ಅದು ಸಿದ್ಧತೆ ಆಗ್ಬೇಕು. ಅದು ಯಾರು ಆಲಯ ಅಂತ ಕೇಳಿದ್ರೆ ನಾವು ಮುಂಚೆನೆ ಓದಿದ್ವಿ, ನೀವೇ ದೇವರ ಆಲಯ ಅಂತ ದೇವರು ಕೊರಿಂಥ್ಯದಲ್ಲಿ ಹೇಳಿ ಇದ್ರ ನೋಡ್ತೀವಿ ಸಹೋದರ ಸಹೋದರರೇ. ಅದೇ ಈ ಆಲಯ ಕಟ್ಟಡವಾಗಿ ಯಾವಾಗ ಮುಗೀತದೋ ನಾವು ಪ್ರಕಟಣೆಯಲ್ಲಿ ಇದು ಓದುವಾಗ ಒಂದು ವಾಕ್ಯ ಓದನ್ನ, ಪ್ರಕಟಣೆ 21ನೇ ಅಧ್ಯಾಯ 30ನೇ ವಾಕ್ಯ. 21:30 ಇಲ್ವಲ್ಲ ಬ್ರದರ್? ಸಾರಿ, 21ನೇ ಅಧ್ಯಾಯ 3ನೇ ವಾಕ್ಯ. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು, ಇಗೋ, ದೇವರ ನಿವಾಸವು ಮನುಷ್ಯರಲ್ಲಿ ಅದೇ, ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು.
ಆಗಿರುವಾಗ ಆ ದೇವರು ಇವ್ರು ಜನರೊಳಗೆ ಬಂದು ವಾಸ ಮಾಡುವರು ಅಂತ ಹೇಳುವಾಗ ಆ ಗೂಡಾರ ಎಲ್ಲಿ ಮತ್ತೆ ಬರುತ್ತೆ ಅಂತ ಹೇಳಿದ್ರೆ ಸಹೋದರ ಸಹೋದರರೇ, ಈ ಜನರಿಗೆ ಈ ರಾಜ್ಯದಲ್ಲಿ ಈ ಲೋಕ ಜನರ ಮಧ್ಯೆಯಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಈ ದೇವದರ್ಶನ ಗೂಡಾರವಾಗಿ ಹೋಗಿ ನಿತ್ಯ ಮನೆಯಾಗಿ ಕಟ್ಟಿದ ಮೇಲೆ ಅವ್ರು ಎಲ್ಲಿಗೆ ಬರ್ತಾರೆ ಅಂತ ಕೇಳಿದ್ರೆ ಮತ್ತೆ ದೇವರ ಒಂದು ಪ್ರಸನ್ನತೆ ಈ ಗೂಡಾರ ಮೂಲಕ ನಾವು ಬರೋದನ್ನ ನೋಡ್ತೀವಿ. ಸರಿ, ಇದೇ ಓದುವ ವಾರ ನಾವು ಇದನ್ನ ಬಗ್ಗೆ ನಾವು ಸ್ಟಡಿ ಮಾಡಿದ್ದು ಸಹೋದರ ಸಹೋದರರೇ. ಹಂಗಿರುವಾಗ ಈ ಒಂದು ಆಲಯ ಏನಾಗ್ಬೇಕು, ಈ ಒಂದು ಗುಡಾರ ಏನಾಗ್ಬೇಕಂದ್ರೆ ನಿತ್ಯ ಮನವಾಗಿ ಕಟ್ಟಬೇಕು ಅಂತ ನೋಡಿದ್ವಿ. ಸರಿ, ಇವತ್ತು ನಾವು ಏನ್ ನೋಡ್ತೀವಪ್ಪ ಅಂತ ಹೇಳಿದ್ರೆ, ಮೋಶೆನ ದೇವರು ಕರೆದು ಮೋಶೆಗೆ ಏನು ಕೊಟ್ಟಿದ್ರು ಅಂತ ಹೇಳಿದ್ರೆ ಸಹೋದರ ಸಹೋದರರೇ, ಅದನ್ನ ಮೋಶೆಗೆ ಈ ಒಂದು ಎಲ್ಲ ಇದರಲ್ಲಿ ಇರುವ ಒಂದೊಂದು ವಿಷಯ ಕೂಡ ಅಂತ ಹೇಳಿದ್ರೆ ಒಂದೊಂದು ವಿಷಯ ಕೂಡ ಒಂದು ಪ್ಯಾಟರ್ನ್ ಅಂತ ಹೇಳ್ತಾರೆ. ಈ ಪ್ಯಾಟರ್ನ್ ಟೈಪ್ ಯಾರಿಗೆ ಕೊಟ್ಟಿದ್ರು ಅಂತ ಹೇಳಿದ್ರೆ ಮೋಶೆಗೆ ಕರೆದು ಅದನ್ನ ಓದೋಣ. ವಿಮೋಚನ ಕಾಂಡದಲ್ಲಿ 25ನೇ ಅಧ್ಯಾಯ 9ನೇ ವಾಕ್ಯ ಓದೋಣ. ನಾನು ನಿನಗೆ ತೋರಿಸಿರುವ ಮಾದರಿಯ ಪ್ರಕಾರವೇ ಗುಡಾರವನ್ನು ಅದರಲ್ಲಿರುವ ಎಲ್ಲಾ ಸಾಮಾನುಗಳನ್ನು ಮಾಡಿಸಬೇಕು. ನೋಡಿದ್ರ, ಹಂಗಾದ್ರೆ ತಂದೆಯ ದೇವರು ಮೋಶೆಗೆ ಯಾವ್ದನ್ನ ತೋರಿಸಿದ್ರು ಇದರ ಬಗ್ಗೆ ಅವ್ರು ಏನ್ ಮಾಡ್ಬೇಕಂದ್ರೆ ಇದನ್ನೆಲ್ಲ ಮಾಡಬೇಕು ಅಂತ ಎಲ್ಲ ಬ್ಲೂ ಪ್ರಿಂಟ್ಗಳು ಏನಾಯ್ತು ಅಂತ ಕೇಳಿದ್ರೆ ಇದು ಡಿಸೈನು ಅದರಲ್ಲಿ ಬರೆಯುವ ಒಂದೊಂದು ವಸ್ತುಗಳು ಕೂಡ ಯಾವ ತರ ಇರ್ಬೇಕು ಅಂತ ಮೋಶೆಗೆ ತಂದೆಯ ದೇವರು ಅವ್ರು ಕೊಟ್ಟಿದ್ದಂತ ನೋಡ್ತೀವಿ. ಇನ್ನೊಂದು 40ನೇ ವಾಕ್ಯ ಕೂಡ ಅದನ್ನ ಮತ್ತೆ ಓದೋಣ. 40ನೇ ವಾಕ್ಯ, ಅದರಲ್ಲಿ 25ನೇ ಅಧ್ಯಾಯ 40ನೇ ವಾಕ್ಯ. ನಾನು ನಿನಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಲ್ಲವನ್ನು ಮಾಡಿಸಬೇಕು ನೋಡು. ಎಲ್ಲವನ್ನು ಮಾಡಿಸಬೇಕು ಅಂತ ನೋಡು ಅಂತ ಏನ್ ಹೇಳಿದ್ರು ಅಂತ ಕೇಳಿದ್ರೆ ಮೋಶೆಗೆ ಹೇಳಿದ್ರು. ಮೋಶೆಗೆ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಈ ಒಂದು ಕಂಪ್ಲೀಟ್ ಟ್ಯಾಂಜಬಲ್ ಫಾರ್ಮ್ ಏನ್ ಮಾಡಿದ್ರು ಅಂತ ಕೇಳಿದ್ರೆ ತಂದೆಯ ದೇವರು ಕೊಟ್ರು. ಒಂದ್ ನಿಮಿಷ, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ. ಯಾವ ಕ್ಲಾಸ್ ಅಲ್ಲಿ ಎಂಡ್ ಮಾಡಿದೀವಿ ಅಂತ ನೋಡ್ಕೊಂಡು ಅಲ್ಲಿಗೆ ಬಂದ್ಬಿಡ್ತೀನಿ. ಎಸ್, ಹಂಗಾರುವಾಗ ಸಹೋದರ ಸಹೋದರರೇ, ಇದನ್ನ ದೇವ್ರು ಏನ್ ಮಾಡಿದ್ರು, ಇವೆಲ್ಲ ಮಾಡಕ್ಕೆ ಮೋಶೆಗೆ ಕರೆದು ತಂದೆಯ ದೇವರು ಈ ವಿಷಯಗಳನ್ನ ಕೊಟ್ರು. ಆದ್ರೆ ಯಾರನ್ನ ಇಟ್ಟು ಇದನ್ನ ಕಟ್ತಾರೆ? ಈ ಒಂದು ದೇವದರ್ಶನ ಗೂಡಾರ ಯಾರು ಕಟ್ಟಬೇಕು? ತಂದೆಯ ದೇವರು ಅವ್ರಿಗೆ ಡಿಸೈನು ಅದರೊಳ ಪ್ಯಾಟರ್ನ್ಸ್ ಅದ್ರಲ್ಲಿರುವ ಎಲ್ಲ ವಸ್ತುಗಳನ್ನ ಹಿಂಗೆ ಮಾಡ್ಬೇಕು ಅಂತ ಮೋಶೆಗೆ ಕೊಟ್ರು. ಬಟ್ ಯಾರ ಮುಖಾಂತರ ಮಾಡಬೇಕು ಅಂತ ಕೂಡ ತಂದೆಯ ದೇವರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ತಂದೆಯ ದೇವರು ಅವ್ರಿಗೆ ಹೇಳಿದ್ರು. ಯಾರ ಮುಖಾಂತರ ಮಾಡಿದ್ರು ಅಂತ ಹೇಳುವಾಗ ಅದನ್ನು ಕೂಡ ಓದೋಣ. ವಿಮೋಚನೆ ಕಾಂಡ ಸಹೋದರ ಸಹೋದರಿಯರೇ, ನಿಮ್ ವಾಯ್ಸ್ ಕೇಳ್ತಿಲ್ಲ. ಬ್ರದರ್ ಕೇಳಿಸ್ತಾ ಇರ್ಲಿಲ್ಲ, ಇವಾಗ ನಿಮ್ಮ ವಾಯ್ಸೇ ಕೇಳಿಸ್ತಿರಲಿಲ್ಲ ಬ್ರದರ್. ಹೌದಾ? ಸಾರಿ. ಓಕೆ, ಹಾಗಿದ್ರೆ ಸರಿ. ಸಹೋದರ ಸಹೋದರಿಯರೇ, ಹಿಂಗ್ ನೋಡ್ಬೇಕಾದ್ರೆ ತಂದೆ ದೇವರು ಈ ಒಂದು ದೇವದರ್ಶನ ಗುಡಾರವನ್ನು ಎಲ್ಲ ಡಿಸೈನು ಅದರಲ್ಲಿ ಇರುವ ಎಲ್ಲ ಮಾಹಿತಿಯನ್ನು ಯಾರು ಕೊಟ್ಟಿದ್ರು ಅಂತ ಕೇಳಿದ್ರೆ ಮೋಶೆಗೆ ಕೊಟ್ಟಿ, ಆ ಮೋಶೆಗೆ ಕೊಟ್ಟು ಎಲ್ಲಾ ವಿಷಯಗಳನ್ನ ಅವರ ಒಂದು ಅವ್ರ ಹೃದಯದಲ್ಲಿ ಅದನ್ನ ಬರೆದು ಅವರು ಕಳಿಸಿದ್ರು. ಆದ್ರೆ ಇಲ್ಲಿ ಬಂದ ಮೇಲೆ ಯಾರು ಇದನ್ನ ಕಟ್ತಾರೆ? ಯಾರು ಕಟ್ಟಬೇಕು? ಯಾರು ಈ ದೇವದರ್ಶನ ಕಟ್ತಾರೆ ಅಂತ ಹೇಳುವಾಗ ಮೋಶೆ ಕಟ್ಟಿದಲ್ಲ. ಯಾರು ಕಟ್ಟಿದ್ದು? ಯಾರಿಗಾದ್ರೂ ಐಡಿಯಾ ಇದೆಯಾ? ಯಾರಾದ್ರೂ ಉತ್ತರ ಹೇಳಿ ನೋಡೋಣ. ಯಾರು ಕಟ್ಟಿದ್ದು ಇದನ್ನ? ಇಲ್ಲ, ದೇವದರ್ಶನ ಗೂಡಾರ ಕಟ್ಟಿದ್ ಯಾರು? ಮೋಶೆಗೆ ತಂದೆಯ ದೇವರು ಕರೆಸಿ ಅವರ ಯೋಜನೆಯನ್ನ ತಿಳಿಸಿ ದೇವದರ್ಶನ ಗೂಡಾರ ಹೀಗೆ ಇರಬೇಕು ಅಂತ ಅವ್ರಿಗೆ ಎಲ್ಲಾ ಡಿಸೈನ್ ಕೊಟ್ಟಿದ್ದು ಯಾರು ಅಂತ ಹೇಳಿದ್ರೆ, ಪ್ಯಾಟರ್ನ್ ಕೊಟ್ಟಿದ್ದು ಯಾರು? ತಂದೆಯ ದೇವರು ಕೊಟ್ಬಿಟ್ರು ಮೋಶೆಗೆ. ಆದ್ರೆ ಮೋಶೆ ಇವರು ಯಾರನ್ನ ಇಟ್ಟು ಇದನ್ನ ಕಟ್ಟಬೇಕು ಅಂತ ಹೇಳುವಾಗ ಅದು ಯಾರು ಅಂತ ನಾವು ನೋಡೋಣ. ಅದರಲ್ಲಿ ವಿಮೋಚನ ಕಾಂಡದಲ್ಲಿ 31ನೇ ಅಧ್ಯಾಯ 2ರಿಂದ 6 ವಾಕ್ಯ ತನಕ ಓದುವ.
ಯೆಹೋವನು ಮೋಶೆಗೆ ಹೀಗಂದನು, ವಿಚಿತ್ರವಾಗಿ ನಯವಾದ ಕೆಲಸಗಳನ್ನು ಕಲ್ಪಿಸುವುದಕ್ಕೂ, ಚಿನ್ನ, ಬೆಳ್ಳಿ, ತಾಮ್ರಗಳಿಂದ ಕೆಲಸ ನಡೆಸುವುದಕ್ಕೂ, ರತ್ನಗಳನ್ನು ಕೆತ್ತುವುದಕ್ಕೂ, ಮರದಲ್ಲಿ ವಿಚಿತ್ರವಾಗಿ ಕೆತ್ತನೆ ಕೆಲಸವನ್ನು ಮಾಡುವುದಕ್ಕೂ, ಇವೇ ಮೊದಲಾದ ಸಮಸ್ತ ಶೃಂಗಾರವಾದ ಕೆಲಸವನ್ನು ಮಾಡುವುದಕ್ಕೂ ನಾನು ಯಹೂದ ಕುಲದವನಾದ ಹೂರನ ಮೊಮ್ಮಗನೂ ಉರಿಯನ ಮಗನೂ ಆಗಿರುವ ಬೆಚಲೇಲನೆಂಬುವನನ್ನು ಗೊತ್ತು ಮಾಡಿದ್ದೇನೆ. ನೋಡಿದ್ರ ಸಹೋದರ ಸಹೋದರಿಯರೇ, ಇವಾಗ ಇಲ್ಲೆಲ್ಲ ಕೆಲಸಕ್ಕೂ ವಿಚಿತ್ರವಾದ ಕೆಲಸಗಳನ್ನು ಮಾಡೋದಕ್ಕೆ, ಚಿನ್ನದಲ್ಲಿ, ಬೆಳ್ಳಿಯಲ್ಲಿ, ತಾಮ್ರದಲ್ಲಿ ವಿಚಿತ್ರವಾದ ಕೆಲಸವನ್ನ ಮಾಡಬೇಕಂದ್ರೆ ಅದರಲ್ಲಿ ಇರುವ ಎಲ್ಲಾ ಆ ಅಳಿಗೆನ ಕೆಲಸಗಳು ಮಾಡಬೇಕಂದ್ರೆ ಅದಕ್ಕೆ ಒಂದು ಸ್ಪೆಷಲಿಸ್ಟ್ ಬೇಕು. ಯಾರಾದ್ರೆ ಒಂದು ಸ್ಪೆಷಲಿಸ್ಟ್ ಬೇಕು. ಆ ಸ್ಪೆಷಲಿಸ್ಟ್ ಯಾರು ಅಂತ ಹೇಳುವಾಗ ಯಾರಂತ ಕೇಳಿದ್ರೆ ಯೂದ ಕುಲದಲ್ಲಿ ಇರುವ ಬೆಜಲೇಲ್ ಎನ್ನುವ ಒಂದು ಮನುಷ್ಯನನ್ನ ತಿಳ್ಕೊ ಅಂತ ಹೇಳ್ತಾರೆ. ನಾನು ಅವನ್ನ ಗೊತ್ತು ಮಾಡಿದ್ದೀನಿ, ಅವನ್ನ ಕರೀರಿ. ಅವನ ಮುಖಾಂತರನೇ ಏನಾಗ್ಬೇಕು ಅಂತ ಕೇಳಿದ್ರೆ ಈ ದೇವದರ್ಶನ ಗುಡಾರವನ್ನು ಇದು ರೆಡಿ ಮಾಡ್ಬೇಕು, ಇದನ್ನ ಸಿದ್ಧ ಮಾಡೋದಿಕ್ಕೆ ಅವನು ಬೆಜಲೇಲನ್ನ ಕರೆಸಿ ಅಂತ. ಬೆಜಲೇಲ್ ಮಾತ್ರ ಅಲ್ಲ, ಇನ್ನೊಬ್ನ ಅವನ ಜೊತೆಗೆ ಇನ್ನೊಬ್ಬ ಹೆಲ್ಪರ್ ಬೇಕು. ಯಾರಂತ ಕೇಳಿದ್ರೆ ಅವನ ಕೆಲ್ಸಗಾರ, ಅವನ ಜೊತೆಗೆ ಅವನಿಗೆ ಕೆಲಸ ಮಾಡೋದಿಕ್ಕೆ ಇನ್ನೊಬ್ರು ಹೆಲ್ಪರ್ ಬೇಕು. ಅವ್ರನ್ನ ಯಾರು ಅಂತ ಹೇಳುವಾಗ ಹಂಗೆ ಓದೋಣ, ಕೆಳಗೆ ಹಂಗ್ರೆ ಓದ್ರಿ. ಅವನಿಗೆ ದಿವ್ಯಾತ್ಮನನ್ನು ಕೊಟ್ಟು ಬೇಕಾದ ಜ್ಞಾನ, ವಿದ್ಯೆ, ವಿವೇಕಗಳನ್ನು, ಸಕಲ ಶಿಲ್ಪ ಶಾಸ್ತ್ರ ಜ್ಞಾನವನ್ನು ಅನುಗ್ರಹಿಸಿದ್ದೇನೆ. ಅವನೊಂದಿಗೆ ಸಹೋದರ ಸಹೋದರಿ ನೋಡ್ಬೇಕಾದ್ರೆ ತಂದೆ ದೇವರಿಗೆ ಎಂತ ಒಂದು ಆತ್ಮ ಇವನು ಕೊಟ್ಟಿದ್ದನು ಅಂತ ಕೇಳಿದ್ರೆ, ಎಲ್ಲಾ ಜ್ಞಾನವನ್ನು, ಚಿನ್ನದಲ್ಲಿ ಎಲ್ಲಾ ವಿಧಾನವನ್ನು ಅವನು ಅದನ್ನು ತಿಳ್ಕೊಳ್ಳೋದಕ್ಕೆ, ಕೆಲಸ ಮಾಡೋದಕ್ಕೆ ಜ್ಞಾನ ಕೊಟ್ಟಿದ್ದು ತಂದೆಯ ದೇವರು. ಬೆಜಲೇಲನ್ನ ಕರೆದಿದ್ರು ಕೂಡ ಅವನು ಯೂದ ಕುಲದಲ್ಲಿ ಒಬ್ಬ ಮನುಷ್ಯನ ಕರೆದಿ ಅವನಿಗೆ ಈ ಕೆಲಸ ಕೊಟ್ಟಿದ್ರು ಕೂಡ ಅವನ್ ಕೆಲ್ಸ ಗೊತ್ತಿಲ್ಲ. ಒಂದ್ ಯೋಚನೆ ಮಾಡಿದ್ರ, ಇವರೆಲ್ಲ ಏನ್ ಕೆಲಸ ಮಾಡ್ತಿದ್ರು ಇದರಲ್ಲಿ? ಈಗಿಪ್ತಲ್ಲಿ ಅವ್ರು ಇದ್ರು. ಏನ್ ಕೆಲಸ ಮಾಡ್ತಿದ್ರು ಅಂತ ಕೇಳಿದ್ರೆ ಇವ್ರು ಹದಿನರಾಗಿ ಕೆಲಸ ಮಾಡ್ತಿದ್ರು. ಅಲ್ಲಿ ಇಟ್ಟಿಗೆಗಳನ್ನ ಮಾಡ್ತಿದ್ರು. ಇವ್ರು ಯಾವ ಒಂದು ಚಿನ್ನದಲ್ಲಿ ಕೆಲಸ ಮಾಡೋರು ಇಲ್ಲ, ಇವರಲ್ಲ. ಹಂಗಿರುವಾಗ ಒಂದು ಇಟ್ಟಿಗೆ ಮಾಡೋರು ಏನಂದ್ರೆ ಒಂದು ಸ್ವೀಪರ್ ಕೆಲಸ ಹೆಂಗ್ ಇವಾಗ ಇದಾರಲ್ಲ ಈ ಕಾರ್ಪೊರೇಷನ್ ಕೆಲಸಗಳು ಹೆಂಗ್ ಮಾಡ್ತಾ ಇದಾರೆ, ಅದೇ ತರ ಈಗಿಪ್ತಲ್ಲಿ ಇವರು ಕಾರ್ಪೊರೇಷನ್ ಕೆಲಸಗಳ ತರ ಇವರು ಕೆಲಸ ಮಾಡ್ತಿದ್ರು, ಇಟ್ಟಿಗೆಗಳು ಮಾಡ್ತಿದ್ರು. ಇವ್ರನ್ನ ಕರ್ಕೊಂಡ್ ಬಂದು ಗೋಲ್ಡ್ ಅಲ್ಲಿ ಇರುವ ಚಿನ್ನದಲ್ಲಿ ಎಲ್ಲ ಈ ಕೆಲಸ ಮಾಡು ಅಂತ ಕೇಳಿದ್ರೆ ಹೆಂಗ್ ಮಾಡ್ತಾರೆ? ಆದ್ರಿಂದ ದೇವರ ಪವಿತ್ರ ಆತ್ಮ ಇವರಿಗೆ ಕೆಲಸ ಮಾಡೋದಕ್ಕಿಂತ ಸ್ಪೆಷಲ್ ಆತ್ಮ ಕೊಟ್ಟಿದ್ರಂತೆ ಇವರಿಗೆ, ಪವಿತ್ರ ಆತ್ಮ. ಇದನ್ನ ಕೊಟ್ಟು ಇದನ್ನ ಡಿಸೈನ್ ಮಾಡೋದಕ್ಕಲ್ಲ, ತಂದೆಯ ಇವ್ರನ್ನ ಆದುಕೊಂಡಿದ್ರು. ಇವನು ಎಲ್ಲಾ ವಿಧಾನಗಳನ್ನು ತಿಳಿಸಿಕೊಂಡು ಇದು ಚಿತ್ರವೇಳೆಗಳನ್ನ ಕೆಲಸಗಳನ್ನ ಮಾಡೋದಿಕ್ಕೆ ಇವ್ ಬೆಜಲೇಲನ್ನ ಕರೆಸಿದ್ರು. ಅವನ್ನ ನಾನು ಏನ್ ಮಾಡಿದ್ರು ಗೊತ್ತು ಮಾಡಿ ಅವನಿಗೆ ಪವಿತ್ರ ಆತ್ಮ ಕೊಟ್ರು. ಆಮೇಲೆ ಕೆಳಗೆ ಓದೋಣ ಸಿಸ್ಟರ್, ಕಂಟಿನ್ಯೂ ಮಾಡಿ. ಅವನೊಂದಿಗೆ ದಾನ್ ಕುಲದವನಾದ ಅಹಿಸಾಮಾಕನ ಮಗನಾದ ಒಹಾಲಿಯಾಬನನ್ನು ನೇಮಿಸಿದನು. ನೋಡಿದ್ರ, ಹಂಗಾದ್ರೆ ಅವನ ಇನ್ನೊಬ್ಬನು ಏನ್ ಮಾಡ್ತಾನೆ ಅಂತಿದ್ರೆ, ಅವನಿಗೆ ದಾನ್ ಕುಲದಲ್ಲಿ ಇದ್ದ ಅವನು ಯಾರಂತ ಕೇಳಿದ್ರೆ ಅಹೋಲಿಬ ಅನ್ನುವ ಇನ್ನೊಬ್ಬನ್ನ ಕರೆಸಿ. ಇದನ್ನ ಜ್ಞಾಪಕ ಇಟ್ಕೊಬೇಕು, ಬಹಳ ಮುಖ್ಯ. ಈ ದೇವದರ್ಶನ ಗೂಡಾರದಲ್ಲಿ ಒಬ್ಬರನ್ನ ದೇವ್ರ ಕೆಲಸ ಮಾಡೋದಿಕ್ಕೆ, ಈ ಎಲ್ಲಾ ಕೆಲಸಗಳು, ಈ ಚಿತ್ರವೇಳೆಗಳ ಕೆಲಸಗಳನ್ನ ಮಾಡಕ್ಕೆ ಕರೆದಿದ್ದಾರೆ ಅಂತ ಕೇಳಿದ್ರೆ ಇವರೆಲ್ಲ ಬಹಳ ಸ್ಪೆಷಲ್ ಆಗಿ ಏನೋ ಬರುವ ಅಂತ ಕೇಳಿದ್ರೆ ನಮ್ಮ ಈ ಕೊನೆಯ ಕಾಲದಲ್ಲಿ ಇವರೆಲ್ಲ ಒಂದು ದೊಡ್ಡ ಎಕ್ಸಾಂಪಲ್ ಛಾಯವಾಗಿರ್ತಾರೆ ನಮಗೆ. ಸೊ ಈಗ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಇವನು ಬೆಜಲೇಲ್ ಒಬ್ಬ, ಇನ್ನೊಂದು ಅಹೋಲಿಬ ಎನ್ನುವ ಒಂದು ಸೇವಕನು ಕೂಡ ಇವನ್ನ ಗೊತ್ತು ಮಾಡಿದ್ದೀನಿ ಅಂತ ಹೇಳ್ತಾರೆ. ಇವನು ಯಾರು ಅಂತ ಕೇಳಿದ್ರೆ ದಾನ್ ಕೊಳದಲ್ಲಿ ಇದ್ದ ಒಂದು ಮನುಷ್ಯ. ಸರಿ, ಈಗ ನಾವ್ ಏನ್ ನೋಡ್ತೀವಿ ಅಂತ ಕೇಳಿದ್ರೆ, ಮೊದಲು ನಾವು ನೋಡಿದ್ದು ತಂದೆ ದೇವರು ಮೋಶೆಯನ್ನ ಕರೆದು ಅವನಿಗೆ ಪ್ಯಾಟರ್ನ್, ಒಂದು ಬ್ಲೂ ಪ್ರಿಂಟ್ ಕೊಟ್ರು, ಒಂದು ಪ್ಲಾನ್ ಕೊಟ್ರು, ಇದು ಹಿಂಗೆ ಮಾಡ್ಬೇಕು ಅಂತ ಹೇಳಿದ್ರು. ಆದ್ರೆ ಮೋಶೆ ನೀನ್ ಮಾಡಂಗಿಲ್ಲ. ಯಾರು ಮಾಡ್ಬೇಕಂದ್ರೆ ನಾನು ಗೊತ್ತು ಮಾಡಿಕೊಂಡಿರುವ ಇಬ್ರು ಇದ್ದಾರೆ. ಅವನು ಒಬ್ಬನು ಯೂದ ಕುಲದಲ್ಲಿ ಇರುವ ಬೆಜಲೇಲ್ ಎನ್ನುವ, ಇನ್ನೊಬ್ಬನು ದಾನ್ ಕುಲದಲ್ಲಿ ಇರುವ ಅಹೋಲಿಬ ಎನ್ನುವ ಇಬ್ಬರನ್ನ ಕರೆಸಿ ಈ ಎಲ್ಲಾ ಕೆಲಸಗಳನ್ನು ಮಾಡಕ್ಕೆ ಅವ್ರನ್ನ ನಾನು ಗೊತ್ತು ಮಾಡಿದೀನಿ ಅಂತ ಹೇಳಿ ಕರೆಸಿದ್ರು. ಸರಿ, ಈಗ ಏನ್ ಮಾಡಿದ್ರು, ಡ್ರಾಯಿಂಗ್ ಅವ್ರ ಕೈಯಲ್ಲಿ ಸಿಕ್ತು.
ಇನ್ನೊಂದು, ಯಾರು ಕೆಲಸ ಮಾಡಬೇಕು ಅಂತ ದೇವರು ಅವರಿಗೆ ನೇಮಿಸಿ ಅವನ್ನ ಹಾದುಕೊಂಡಿರುವ ಅವನ ಹೆಸರು ಕೂಡ ಮೋಶೆಗೆ ಹೇಳಿ ಕಳಿಸಿದ್ರು. ಮೋಶೆ ವಾಪಸ್ ಇಲ್ಲಿ ಬರ್ತಾರೆ. ಬರುವಾಗ ಇವಾಗ ಅವ್ರಿಗೆ ಏನ್ ಬೇಕು? ದೇವದರ್ಶನ ಗುಡಾರ ಮಾಡು ಅಂದ್ರೆ ಎಲ್ಲಿಂದ ಮಾಡೋದು? ಯಾಕಂದ್ರೆ ಅದರಲ್ಲಿ ಇರುವ ವಸ್ತುಗಳೆಲ್ಲ ನಮಗೆ ಬೇಕಲ್ಲ. ಎಲ್ಲಿದೆ ವಸ್ತುಗಳು? ಇವರೆಲ್ಲ ಮಾಡ್ಬೇಕು. ಚಿನ್ನದಲ್ಲಿ ಕೆಲಸ ಮಾಡಬೇಕು, ಅಲ್ಲಿರುವ ತಾಮ್ರಗಳಲ್ಲಿ ಕೆಲಸ ಮಾಡಬೇಕು, ಬೆಳ್ಳಿಯಲ್ಲಿ ಕೆಲಸ ಮಾಡಬೇಕು, ಅಲ್ಲಿರುವ ಅಳಗೆಯನ್ನು ಬೇಕು, ಇವೆಲ್ಲ ಬೇಕು. ಎಲ್ಲಿಂದ ತರ್ತಾರೆ? ಯಾಕಂದ್ರೆ ಇವ್ರು ಎಲ್ಲಿಂದ ಬಂದ್ರು ಅಂದ್ರೆ ಈಗಿಪ್ತಿಂದ ಬಿಟ್ಟು ಅಡವಿಗೆ ಬಂದಿರುವರು. ಇವರು ಅರಣ್ಯದಲ್ಲಿ ಬರುವವರಿಗೆ ಅವ್ರಿಗೆ ಎಲ್ಲಿ ಈ ವಸ್ತುಗಳೆಲ್ಲ ಎಲ್ಲಿ ಸಿಕ್ತು? ದೇವದರ್ಶನ ಗುಡಾರ ಮಾಡೋದಿಕ್ಕೆ ವಸ್ತುಗಳು ಎಲ್ಲಿಂದ ಇವರಿಗೆ ಸಿಕ್ತು ಅಂತ ಹೇಳುವಾಗ ನೀವ್ ಹೇಳ್ಬೇಕು. ಈಗ ನಾನು ಯಾಕಂತ ಕೇಳಿದ್ರೆ, ನಾನು ಮಾತ್ರ ಮಾತಾಡ್ತಾ ಇದ್ರೆ ಕೆಲವು ಉತ್ತರಗಳು ನೀವು ಕೊಟ್ರೆ ಕೂಡ ನನಗೆ ಸ್ವಲ್ಪ ಒಂದು ಏನಂತ ಕೇಳಿದ್ರೆ ಅದು ಎತ್ತು ಕೊಟ್ಟಂಗೆ ಇರ್ತದೆ. ಸ್ವಲ್ಪ ಉತ್ತರ ಹೇಳಿ. ಹೆಂಗೆ ಇವ್ರಿಗೆ ಇದೆಲ್ಲ ಸಿಕ್ತು? ಹೆಂಗ್ ಮಾಡ್ತಾರೆ ಇವರು? ಬ್ರದರ್, ಅವರು ಐಗುಪ್ತದಿಂದ ಬರುವಾಗ ದೇವ್ರ ಇಸ್ರಾಯೇಲರ ಮೇಲೆ ಅವ್ರಿಗೆ ದಯೆ ಹುಟ್ಟಿಸಿ ಚಿನ್ನ ಬೆಳ್ಳಿ ವಸ್ತ್ರಗಳನ್ನೆಲ್ಲ ದೇವ್ರು ಕೊಡಿಸ್ತಾರ್ರಿ. ಅದೇ ಅವ್ರ ಹತ್ರ ವೆರಿ ಗುಡ್ ಸಹೋದರ ಸಹೋದರಿ. ಏನಾಯ್ತು ಅಂತ ಕೇಳಿದ್ರೆ ನೋಡ್ರಿ, ಈ ಮೆಟೀರಿಯಲ್ ಎಲ್ಲ ಬೇಕು, ಇವ ವಸ್ತುಗಳೆಲ್ಲ ಬೇಕು. ಈ ವಸ್ತುಗಳು ನೋಡ್ರಿ, ಅದರಲ್ಲಿ ವಿಮೋಚನೆ ಕಾಂಡದಲ್ಲಿ 35ನೇ ಅಧ್ಯಾಯ ಅಲ್ವಾ? ಅದರಲ್ಲಿ 4-5 ವಾಕ್ಯವನ್ನು ಓದೋಣ ಸಿಸ್ಟರ್. 4-5 ಫಸ್ಟ್ 35, ಅದರಲ್ಲಿ 4-5 ಓದೋಣ. ಮೋಶೆ ಇಸ್ರಾಯೇಲರ ಸರ್ವ ಸಮೂಹಕ್ಕೂ ಹೀಗೆಂದನು, ಯೆಹೋವನು ಆಜ್ಞಾಪಿಸಿದೇನೆಂದರೆ 35-4-5 ವಾಕ್ಯ. ಅದೇ ಓದಕತ್ತೀನಿ ಬ್ರದರ್. ನಾನು 35ನೇ ಅಧ್ಯಾಯ 4ನೇ ವಚನ ಓದಿರಿ. ಮೋಶೆಯು ಇಸ್ರಾಯೇಲರ ಸರ್ವ ಸಮೂಹಕ್ಕೆ ಹೀಗೆಂದನು, ಯೆಹೋವನು ಆಜ್ಞಾಪಿಸಿದೇನೆಂದರೆ, ನೀವು ನಿಮ್ಮೊಳಗೆ ಯೆಹೋವನಿಗೆ ಕಾಣಿಕೆಯನ್ನು ಎತ್ತಿ ಕೊಡಬೇಕು. ಮನಪೂರ್ವಕವಾಗಿ ಕಾಣಿಕೆಯನ್ನು ಕೊಡುವವರೇ ತರಬೇಕು. ಯೆಹೋವನಿಗೆ ತರಬೇಕಾದ ಆ ಕಾಣಿಕೆಯು ಎಂತದಾಗಿರಬೇಕೆಂದ್ರೆ, ಚಿನ್ನ ಬೆಳ್ಳಿ ತಾಮ್ರ ಎಂಬ ಲೋಹಗಳು, ನೀಲಿ ಧೂಮ್ರ ವರ್ಣ ರಕ್ತವರ್ಣವುಳ್ಳ ದಾರಗಳು, ನಾರು ಬಟ್ಟೆಗಳು, ಆಡು ಕೂದಲಿನ ಬಟ್ಟೆಗಳು, ಹದ ಮಾಡಿರುವ ಕೆಂಪು ಬಣ್ಣದ ಕುರಿ ಕೂದಲುಗಳು, ಕಡಲು ಹಂದಿಯ ತೊಗಲುಗಳು, ಜಾಲಿ ಮರವು, ದೀಪಕ್ಕೆ ಬೇಕಾದ ಎಣ್ಣೆಯು, ಅಭಿಷೇಕ ತೈಲಕ್ಕೆ ಮತ್ತು ಪರಿಮಳ ಧೂಪಕ್ಕೆ ಬೇಕಾದ ಸುಗಂಧ ದ್ರವ್ಯಗಳು, ಮಹಾಯಾಜಕನ ಕವಚಕ್ಕೆ ಬೇಕಾಗಿರುವ ರತ್ನಗಳು, ಚೀಲದ ಪದಕದಲ್ಲಿ ಕೆತ್ತಬೇಕಾದ ನಾನಾ ರತ್ನಗಳು ಇವೆ. ಸಾಕು. ಈಗ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಇವೆಲ್ಲ ಬೇಕು ಅಂತ ಹೇಳ್ಬಿಟ್ರು ತಂದೆ ಸಹೋದರ ಸಹೋದರಿಯರೇ. ಹಂಗಾದ್ರೆ ಇವಾಗ ಎಲ್ಲಾರ್ಗು ಏನ್ ಹೇಳಿದ್ರು? ಯಾರೆಲ್ಲ ಈ ಕಾಣಿಕೆಯನ್ನ ತರ್ತಾರೋ, ಬಹಳ ಮುಖ್ಯ ಏನಂತ ಕೇಳಿದ್ರೆ, ಮನಪೂರ್ವಕವಾಗಿ ತಂದು ಇದನ್ನ ಕಟ್ಟಕ್ಕೆ ಯಾರು ತರ್ತಾರೋ ಅವರು ಕೊಡ್ಲಿ ಅಂತ ಹೇಳ್ತಾರೆ. ಅವ್ರಿಗೆ ಯಾರಿಗ ಇಷ್ಟ ಇಲ್ಲ, ಮನಪೂರ್ವವಾಗಿ ಕೊಡ್ದಿರ ಇರೋರಿಗೆ ಬೇಡ, ಮನಪೂರ್ವವಾಗಿ ಯಾರು ಕಾಣಿಕೆಯನ್ನು ಕೊಡಕ್ಕೆ ಮುಂದೆ ಬರ್ತಾರೋ ಅವ್ರ ಹತ್ರ ಈಸ್ಕೊಂಡ್ಬಿಡಿ. ಯಾವುದು ಚಿನ್ನ ಬೆಳ್ಳಿ ತಾಮ್ರ, ಅಲ್ಲಿರುವ ನೀಲಿ ಇದುಗಳು ಬಟ್ಟೆಗಳು, ಇವೆಲ್ಲ ಏನೆಲ್ಲ ಬೇಕೋ ಅವೆಲ್ಲ ವಸ್ತುಗಳು ತಗೊಂಬಂತ ಹೇಳ್ಬಿಟ್ರು. ಆದ್ರೆ ತಂದು ಹಾಕಿದ್ರು, ಎಲ್ಲ ತಂದು ಹಾಕಿದ್ರು. ಎಲ್ಲಿಂದ ಸಿಕ್ತು ಅಂತ ಕೇಳುವಾಗ ಸಹೋದರ ಸಹೋದರಿಯರೇ, ನೀವ್ ಹೇಳ್ದಂಗೆ ಕರೆಕ್ಟ್ ಆಗಿ ಅವ್ರು ಎಗಿಪ್ತಲ್ಲಿ ಇರುವಾಗ ತಂದೆಯ ದೇವ್ರಿಗೆ ಹರ್ಕೊಂಡು ಹೇಳಿದ ಒಂದು ಮಾತಿದೆ. ಅದನ್ನ ಕೂಡ ಓದೋಣ. 12ನೇ ಅಧ್ಯಾಯ, ಅದರಲ್ಲಿ ವಿಮೋಚನಾ ಖಂಡದಲ್ಲಿ 12ನೇ ಅಧ್ಯಾಯ 35-36 ಓದೋಣ. ಇಸ್ರಾಯೇಲರು ಮೋಶೆಯ ಮಾತಿನ ಮೇರೆಗೆ ಐಗುಪ್ತರಿಂದ ಬೆಳ್ಳಿ ಬಂಗಾರದ ಒಡವೆಗಳನ್ನು ಬಟ್ಟೆಗಳನ್ನು ಕೇಳಿಕೊಂಡರು. ಯೆಹೋವನು ಅವರ ಮೇಲೆ ಐಗುಪ್ತರಲ್ಲಿ ದಯೆಯನ್ನು ಹುಟ್ಟಿಸಿದ್ರಿಂದ ಅವರು ಕೇಳಿಕೊಂಡದ್ದನ್ನು ಕೊಟ್ಟರು. ಹೀಗೆ ಇಸ್ರಾಯೇಲರು ಐಗುಪ್ತರ ಸೊತ್ತನ್ನು ಸುಲ್ಕೊಂಡರು. ನೋಡಿದ್ರ, ಐಗುಪ್ತ ಸೊತ್ತನ್ನ ಸುಲ್ಕೊಂಡ್ರು ಅಂತ ಹೇಳುವಾಗ ಇವ್ರು ಕೇಳುವಾಗ ಅವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಏನೆಲ್ಲ ಬೇಕೋ ತನ್ನ ವಸ್ತುಗಳು ಎಲ್ಲ ತಗೊಂಡ್ಬಿಟ್ಟಿದ್ರಂತೆ ಸಹೋದರ ಸಹೋದರಿ. ಹಂಗಿರುವಾಗ ಇವ್ರು ಏನ್ ಮಾಡಿದ್ರು? ಎಲ್ಲ ವಸ್ತುಗಳು, ತಾಮ್ರ ಆಗ್ಲಿ ರತ್ನಗಳಾಗ್ಲಿ, ಅಲ್ಲಿರುವ ಎಲ್ಲ ಒಂದೊಂದು ವಸ್ತುಗಳು ಕೂಡ ತಂದು ಇವ್ರು ಎಲ್ಲಿಂದ ತಂದ್ರು? ಈಗಿಪ್ತಂದನೆ ತಂದ್ರು. ಬಹಳ ಮುಖ್ಯ ಇದೆಲ್ಲ. ಯಾಕೆಂದ್ರೆ ಇದು ನಮಗೆ ಬಹಳ ಒಂದು ಪಾಠ ಇದೆ. ಈಗಿಪ್ತು ಅಂತ ಹೇಳುವಾಗ ಇದು ಏನು ಲೋಕಕ್ಕೆ ಸಂಬಂಧಪಟ್ಟ ವಿಷಯ. ಲೋಕ ಅಂತ ನಮ್ಗೆ ಗೊತ್ತು. ಈಗಿಪ್ತ್ ಅಂದ್ರೆ ಏನರ್ಥ? ಲೋಕ.
ಈ ಲೋಕದಲ್ಲಿ ಇರುವ ವಸ್ತುಗಳೆಲ್ಲ ನೋಡಿ, ನಾವು ಇಲ್ಲಿ ಇವಾಗ ಏನ್ ಮಾಡಿದೀವಿ ಅಂತ ಸಹೋದರ ಸಹೋದರಿಯರೇ, ಈ ಒಂದು ಆಲಯ ಕಟ್ಟಕ್ಕೆ ದೇವರು ನಮ್ಮನ್ನ ಕರೆದಿದ್ದಾರೆ. ಇದೇ ತರ ನಮ್ಮನ್ನ ಕೂಡ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಈ ಒಂದು ಸುವಾರ್ಥ ಕಾಲದಲ್ಲಿ ಆಲಯವನ್ನು ಕಟ್ಟೋದಿಕ್ಕೆ ನೀವೇ ದೇವರ ಆಲಯ ಅಂತ ಹೇಳಿ ಕಟ್ಟಕ್ಕೆ ಕರೆಸಿದ್ದಾರೆ. ಆದ್ರೆ ಆ ಈಜಿಪ್ಟಲ್ಲಿ ಏನೆಲ್ಲ ಇತ್ತು ವಸ್ತುಗಳು ಅಂತ ಕೇಳಿದ್ರೆ, ನೋಡ್ರಿ ನಮ್ಮ ವಸ್ತುಗಳು ಇವಾಗೆಲ್ಲ ನಮ್ಗೆ ಏನೆಲ್ಲ ಸಂಪಾದನೆ ಮಾಡಿದೀವೋ, ನಾವ್ ಏನ್ ನಮ್ಮ ಎಜುಕೇಶನ್ ಆಗ್ಲಿ, ಒಳ್ಳೆ ಪಾಠ, ಒಳ್ಳೆ ಒಂದು ಡಿಗ್ರಿ ತಗೊಂಡು ನಾವು ಚೆನ್ನಾಗಿ ಓದಿರೋರಾಗ್ಲಿ, ಸಂಪಾದನೆ ಮಾಡಿರೋರಾಗಿರ್ಲಿ, ನಮ್ಮ ಹತ್ರ ವಸ್ತುಗಳಾಗ್ಲಿ ಏನೇ ಇದ್ರೆ ಕೂಡ ಅವರು ತನ್ನ ಆಲಯ ಕಟ್ಟೋದಿಕ್ಕೆ ಮನಪೂರ್ವಕವಾಗಿ ಯಾರು ಮುಂದೆ ಬಂದು ಕೊಡಕ್ ಬರ್ತಾನೋ ಅವನ್ ತಂದು ಕಾಣಿಕೆ ಹಾಕ್ಲಿ ಅಂತ ಹೇಳ್ತಾರೆ. ನಮಗೆ ಈ ಪಾಠ ಏನೇ ಆಗ್ಲಿ, ನಮ್ಮ ಎಜುಕೇಶನ್ ಆಗ್ಲಿ, ನಮ್ಮ ಒಳ್ಳೆ ವಸ್ತು, ಒಳ್ಳೆ ಒಂದು ಏನಂತ ಕೇಳಿದ್ರೆ ನಮ್ಮಲ್ಲಿ ಒಂದು ಐಶ್ವರ್ಯ ಇದ್ರೂ ಕೂಡ ಸರಿ, ಏನೇ ಆಗ್ಲಿ ತಂದೆ ಆ ದೇವರ ಆಲಯ ಕಟ್ಟೋದಕ್ಕೆ ನಾವು ಕೂಡ ಈ ತರ ರೆಡಿ ಇದ್ದೀರಾ ಅಂತ ಮೊದಲನೇ ನೋಡ್ಬೇಕು. ಇಲ್ಲಿಗೆ ಅವ್ರನ್ನ ಕರ್ಸಿದ್ರು, ಅವಾಗ ಅವ್ರ ಕಾಣಿಕೆಯನ್ನ ತಂದು ಹಾಕಿದ್ರಂತೆ. ಆ ಕಾಣಿಕೆ ಹೆಂಗಿತ್ತು ಅಂತ ಹೇಳುವಾಗ ಫುಲ್ ಆಗ್ಬಿಟ್ಟಿತ್ತಂತೆ, ತುಂಬಿಟ್ಟಿತ್ತಂತೆ, ಸಾಕು ಅನ್ನುವ ಒಂದು ಸ್ಥಿತಿಗೆ ಬಂತಂತೆ. ಅದು ಕೂಡ ಓದೋಣ. ಅದರಲ್ಲಿ ವಿಮೋಚನಾ ಕಾಂಡದಲ್ಲಿ 36ನೇ ಅಧ್ಯಾಯ 6-7 ವಾಕ್ಯ ಓದೋಣ ಸಿಸ್ಟರ್. ಮೋಶೆ ದೇವರ ಮಂದಿರದ ಕೆಲಸಕ್ಕಾಗಿ ಯಾವ ಪುರುಷನಾಗಲಿ ಸ್ತ್ರೀಯಾಗಲಿ ಇನ್ನು ಮುಂದೆ ಯಾವುದನ್ನು ಸಿದ್ಧಪಡಿಸಬಾರದೆಂದು ಅಪ್ಪಣೆ ಮಾಡಿ ಪಾಳೆಯದಲ್ಲಿ ಪ್ರಕಟಿಸಿ ಜನರ ಕಾಣಿಕೆಗಳನ್ನು ನಿಲ್ಲಿಸಿಬಿಟ್ಟನು. ಕೆಲಸವನ್ನೆಲ್ಲ ಮಾಡುವುದಕ್ಕೆ ಸಾಕಾಗುವುದಕ್ಕಿಂತಲೂ ಹೆಚ್ಚಾದ ಸಾಮಗ್ರಿ ಇತ್ತು. ಇವಾಗ ಏನಾಯ್ತು ಅಂತ ಕೇಳಿದ್ರೆ, ಅಷ್ಟು ಜನ ಮನಪೂರ್ವಕವಾಗಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಅವ್ರು ತಂದಿರುವ ಎಲ್ಲ ವಸ್ತುಗಳು, ಅಲ್ಲಿಂದ ತಂದ ಸಂಪಾದನೆ ಮಾಡಿರುವ ಈಜಿಪ್ತಿಂದ ಅವ್ರು ತಂದ ಎಲ್ಲ ವಸ್ತುಗಳನ್ನ ತಂದು ಹಾಕಿ, ಸಾಕು ಜಾಸ್ತಿ ಆಯ್ತಂತೆ, ಅದನ್ನ ಈ ದೇವದರ್ಶನ ಗೂಡಾರ ಕಟ್ಟೋದಿಕ್ಕೆ ಸಾಕಾಯ್ತಂತೆ, ಅಷ್ಟು ಎಲ್ಲ ತಂದು ಸಾಮಾನುಗಳ ಕೊಟ್ಟಿದ್ರಂತೆ. ಸಹೋದರ ಸಹೋದರಿಯರೇ, ಈಗ ಏನಾಯ್ತು, ಆ ದೇವದರ್ಶನ ಗೂಡಾರ ಕಟ್ಟೋದಿಕ್ಕೆ ಅವ್ರಿಗೆ ಏನೆಲ್ಲ ಬೇಕಿತ್ತೋ ಅವೆಲ್ಲ ಸಿಕ್ತು, ಎಕ್ಸ್ಟ್ರಾ ಸಿಕ್ಬಿಡ್ತು, ಜಾಸ್ತಿ ಸಿಕ್ಬಿಡ್ತು. ಈಗ ಅವರು ಬೆಸಿಲಿಲ್ ಅಹೋಲ್ಯೂಬನ್ನ ಇಟ್ಟು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಈ ದೇವದರ್ಶನ ಗೂಡಾರವನ್ನು ಅವರು ಕಟ್ಟಕ್ಕೆ ಶುರು ಮಾಡ್ತಾರೆ. ಕಟ್ಟಕ್ಕೆ ಶುರು ಮಾಡಿ ಇವಾಗ ಕರೆಕ್ಟ್ ಆಗಿ ಅದೆಲ್ಲ ಅವಾಗ ಆಮೇಲೆ ನೋಡ್ತೀವಿ. ಯಾಕಂದ್ರೆ ಇದು ಓವರ್ ಆಲ್ ಅಂತ ಕೇಳುವಾಗ ಒಂದು ಗ್ಲಿಮ್ಸ್ ಮಾತ್ರ ನೋಡ್ತೀವಿ, ಒಂದು ನೋಟ ಮಾತ್ರ ನೋಡ್ತೀವಿ. ಆಮೇಲೆ ಸಬ್ಜೆಕ್ಟ್ ಒಳಗೆ, ರಿಯಲ್ ಸಬ್ಜೆಕ್ಟ್ ಒಳಗೆ ನಾವು ಅದನ್ನ ಸ್ಟಾರ್ಟ್ ಆಗುವಾಗ ನೋಡ್ತೀವಿ. ಯಾಕಂದ್ರೆ ಇದು ಫಸ್ಟ್ ದೇವದರ್ಶನ ಗೂಡಾರದ ಒಂದು ಹಿಸ್ಟ್ರಿ ನೋಡ್ಕೊಂಡು ಆಮೇಲೆ ನಾವು ಸಬ್ಜೆಕ್ಟ್ ಒಳಗೆ ಹೋಗೋಣ. ಆದ್ರಿಂದ ಏನಾಯ್ತು, ದೇವದರ್ಶನ ಗೂಡಾರ ಹೆಂಗ್ ಕಟ್ಟಿದ್ರು, ಅದಕ್ಕೆ ಏನಾಯ್ತು ಅಂತ ಫಸ್ಟ್ ನೋಡ್ತಾ ಇದ್ದೀವಿ. ಹಂಗಿರುವಾಗ ಸಹೋದರ ಸಹೋದರಿಯರೇ, ಇವ್ರು ಏನಾಯ್ತು, ಇವ್ರು ಕಟ್ಟಕ್ಕೆ ಶುರು ಮಾಡಿದ್ರು. ಈಗ ಎಲ್ಲ ವಸ್ತುಗಳು ಸಿಕ್ತು, ಅವ್ರಿಗೆ ಸಿಕ್ಕದ ಮೇಲೆ ಇವ್ರು ಕಟ್ಟಿದ್ರು. ಕಟ್ಟಿ ಮುಗಿಸಕ್ಕೆ ಇವ್ರ ಅರಣ್ಯಕ್ಕೆ ಹೋಗಿ, ಇವರು ಆ ಒಂದು ಸೀನಾಯಿಗೆ ಹೋಗಿದ್ರಲ್ಲ, ಅಲ್ಲಿ ಕಟ್ಟಿ ಮುಗಿಸಕ್ಕೆ ಎಷ್ಟು ವರ್ಷ ಕಾಲ, ಸುಮಾರು ಎಷ್ಟು ತಿಂಗಳು ಅವರು ಸೀನಾಯಿಯಲ್ಲಿ ಇದ್ದು ಕಟ್ಟಕ್ಕೆ ತಗೊಂಡ್ರು ಅಂತ ಹೇಳುವಾಗ ಅದನ್ನು ಕೂಡ ಓದೋಣ. ಅದರಲ್ಲಿ 40ನೇ ಅಧ್ಯಾಯ, ವಿಮೋಚನಾ ಕಾಂಡದಲ್ಲಿ 40ನೇ ಅಧ್ಯಾಯ 2ನೇ ವಾಕ್ಯ ಓದೋಣ ಫಸ್ಟ್. ನೀನು ದೇವದರ್ಶನದ ಗುಡಾರವನ್ನು ಎತ್ತಿ ನಿಲ್ಲಿಸಬೇಕು. ಆಜ್ಞಾ ಶಾಸನಗಳ ಮಂಜೂಷವನ್ನು ಅದರಲ್ಲಿ ಇಟ್ಟು ಆ ಮಂಜೂಷವನ್ನು ತೆರೆಯಿಂದ ಮರೆಮಾಡಬೇಕು. ಆಮೇಲೆ ಮೇಜನ್ನು ತರಿಸಿ ಅದರ ಮೇಲಿಡಬೇಕಾದ್ದನ್ನು ಸರಿಯಾಗಿ ಇಡಬೇಕು. ದೀಪಸ್ತಂಭವನ್ನು ತರಿಸಿ ಅದರ ಹಣತೆಗಳನ್ನು ಸರಿಯಾಗಿ ಇಡಬೇಕು. ಸಿಸ್ಟರ್ 40ನೇ ಅಧ್ಯಾಯ 2ನೇ ವಾಕ್ಯ. ಯೆಹೋವನು ಮೋಶೆಗೆ ಮೊದಲನೆಯ ತಿಂಗಳಿನ ಪ್ರಥಮ ದಿನದಲ್ಲಿ ನೀನು ದೇವದರ್ಶನ ಗುಡಾರವನ್ನು ಎತ್ತಿ ನಿಲ್ಲಿಸಬೇಕು. ನೋಡಿದ್ರ, ಮೊದಲನೇ ತಿಂಗಳಲ್ಲಿ ಯಾವುದು ಹೋಗಿ 2ನೇ ವರ್ಷ ಮೊದಲನೇ ತಿಂಗಳಲ್ಲಿ ಏನಾಗ್ಬೇಕಂತ ಕೇಳಿದ್ರೆ, ಈ ದೇವದರ್ಶನ ಗುಡಾರವನ್ನ ಎತ್ತಿ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟಿದ್ರು. ಒಂದು ಟೈಮ್ ಕೂಡ ಕೊಟ್ಟಿದ್ರು. ಆಮೇಲೆ 17ನೇ ವಾಕ್ಯ. 2ನೇ ವರ್ಷದ ಮೊದಲನೆಯ ತಿಂಗಳಿನ ಪ್ರಥಮ ದಿನದಲ್ಲಿ ಮೋಶೆ ಗುಡಾರವನ್ನು ಎತ್ತಿ ನಿಲ್ಲಿಸಿದನು. ನೋಡಿದ್ರ, ಹಂಗಾದ್ರೆ ಸಹೋದರ ಸಹೋದರಿಯರೇ, ಇದನ್ನ ಜ್ಞಾಪಕ ಇಟ್ಕೊಳ್ರಿ. ಅವಾಗ 2ನೇ ವರ್ಷ ಇವ್ರು ಹೋಗಿ ಆ ಅರಣ್ಯದಿಂದ ಆ ಸೀನಾಯಿಗೆ ಹೋಗಿದ್ರು. ಅಲ್ಲಿ ತಂದೆಯ ದೇವರು ಆ ಬೆಟ್ಟದ ಮೇಲೆ ಕೊಟ್ಟಿರುವ ಎಲ್ಲಾ ಪ್ಲಾನ್ ಕೊಡುವಾಗ ಅದು ಮೊದಲನೇ ವರ್ಷ ಮೊದಲನೇ ತಿಂಗಳಿಗೆ ಅವ್ರಿಗೆ ಪ್ಲಾನ್ ಕೊಟ್ಟಿದ್ರು. ಇಲ್ಲಿ 2ನೇ ವರ್ಷ ಮೊದಲನೇ ತಿಂಗಳಿಗೆ ಏನಾಗಿತ್ತು ಅಂತ ಕೇಳಿದ್ರೆ, ದೇವದರ್ಶನ ಗೂಡಾರ ಎಲ್ಲ ಕಟ್ಟಿ ಎತ್ತಿ ನಿಲ್ಲಿಸಿಬಿಟ್ಟಿದ್ರು.
ಈಗ ರೆಡಿ ಆಗ್ಬಿಡ್ತು. ದೇವದರ್ಶನ ಗುಡಾರ ಏನಾಯ್ತು ಅಂತ ಕೇಳಿದ್ರೆ ಇವಾಗ ರೆಡಿ ಆಗಿದೆ, ಫುಲ್ ರೆಡಿಯಾಗಿ ತಂದೆ ದೇವ್ರ ಮುಂದೆ ಮೋಶೆ ಇದನ್ನ ತಂದ್ರು. ಓಕೆ, ಇವಾಗ ಇದನ್ನ ತಂದ ಮೇಲೆ ಏನಾಗುತ್ತೆ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಈಗ ರೆಡಿ ಆದ್ಮೇಲೆ ಎಲ್ಲ ತಂದ್ರು. ಇಲ್ಲೊಂದು ವಿಡಿಯೋ ಇದೆ, ವಿಡಿಯೋ ನೋಡಕ್ ಟೈಮ್ ಇಲ್ಲ, ಅದಕ್ಕೆ ನಾನು ಏನ್ ಮಾಡ್ತೀನಿ ಕೇಳಿದ್ರೆ ಅದು ರೆಡಿ ಆದ್ಮೇಲೆ ಈಗ ತಂದೆಯ ದೇವ್ರು ಏನ್ ಮಾಡ್ತಾನೆ ಕೇಳಿದ್ರೆ ಅವರ ಒಂದು ತೇಜಸ್ಸು ಅಂತ ಹೇಳುವಾಗ ಒಂದು ಮೇಘ ಏನಾಗುತ್ತೆ ಅಂತ ಕೇಳಿದ್ರೆ ದೇವದರ್ಶನ ಗುಡಾರ ಮೇಲೆ ಬಂದು ಹಂಗೆ ಆ ಮಂಜು ಸುಪ್ಪಟ್ಟಿ ಮೇಲೆ ಅದು ಬರೋದನ್ನ ನೋಡ್ತೀವಿ. ಅದು ಕೂಡ ಓದೋಣ. 40ನೇ ಅಧ್ಯಾಯ 34ನೇ ವಾಕ್ಯ ಓದೋಣ ಅಷ್ಟೇ. 40ನೇ ಅಧ್ಯಾಯ 34ನೇ ವಾಕ್ಯ. ಆಗ ಮೇಘವು ದೇವದರ್ಶನದ ಗುಡಾರವನ್ನು ಮುಚ್ಚಿತು, ಯೆಹೋವನ ತೇಜಸ್ಸು ಗುಡಾರವನ್ನು ತುಂಬಿತು. ಹಂಗಾದ್ರೆ ಆ ಮೇಘ ಬಂತು, ಸಾಕು. ಆ ಮೇಘವು ಏನಾಯ್ತು ಅಂತ ಕೇಳಿದ್ರೆ ದೇವದರ್ಶನ ಗುಡಾರದಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಮಂಚು ತರ ಬಂದು ಆ ಯೆಹೋವನ ತೇಜಸ್ಸು ಆ ಗುಡಾರ ಮೇಲೆ ಫುಲ್ ತುಂಬಿಟ್ಟಿತ್ತು ಅಂತ ಹೇಳುವಾಗ ಒಂದು ಮೇಘ ಇತ್ತು, ಆ ಸ್ತಂಭ, ಮೇಘ ಸ್ತಂಭ. ಸೊ ಇವು ಏನಕ್ಕೆ ಅಂತ ಹೇಳುವಾಗ ಸಹೋದರ ಸಹೋದರಿಯರೇ, ಈ ಮೇಘ ಸ್ತಂಭ ವಿಶೇಷ ಏನು, ಏನಕ್ಕಾಗಿ ಈ ಮೇಘ ಸ್ತಂಭ ಬಂದು ಯಾವಾಗೂ ಅಲ್ಲಿ ಇದೆಯಾ ಅಂತ ಕೇಳಿದ್ರೆ ದೇವರು ತನ್ನ ಮಕ್ಕಳ ಮುಂದೆ ಮಾತಾಡೋದಕ್ಕೆ ತನ್ನ ಮಹಿಮೆದಿಂದ ಎಲ್ಲಿ ಬರ್ತಾರೆ ಅಂತ ಕೇಳಿದ್ರೆ ಆ ಮಂಜುಷ ಪಟ್ಟಿ ಮೇಲೆ ಅವರು ಆ ಮೇಘ ತರಕ ಆ ತೇಜಸ್ಸು ಏನಾಗುತ್ತೆ ಅಂತ ಕೇಳಿದ್ರೆ ಆ ಗೂಡಾರ ತುಂಬಿಸ್ಕೊಂಡಿರ್ತದೆ. ಹಿಂಗೆ ಅವರು ಬರುವಾಗ ಒಂದು ಅದ್ಭುತವಾಗಿ ಇವರು 40 ವರ್ಷ ಕಾಲ ಇವರು ಇರ್ತಾರೆ ಅಂತ ದೇವರಿಗೆ ಮುಂಚೆನೆ ಗೊತ್ತಿತ್ತು. ಹಂಗಿರುವಾಗ ಸುಮಾರು ಎಷ್ಟು ಜನ ಅಲ್ಲಿ ಈಜಿಪ್ತಿಂದ ಇಲ್ಲಿಗೆ ಬಂದಿದ್ರು ಅಂತ ಕೇಳಿದ್ರೆ ಅವರು ಪುರುಷರುಗಳೇ ಸುಮಾರು 6 ಲಕ್ಷ ಜನ ಇದ್ರಂತೆ. ಪುರುಷರುಗಳೇ 6 ಲಕ್ಷ ಜನ ಇದ್ರು. ಆಮೇಲೆ ಅವರ ಹೆಂಡತಿ ಮಕ್ಕಳು, ಮತ್ತೆ ಅಲ್ಲಿ ಇವಾಗ ನೋಡಿ ಎಷ್ಟು ವಸ್ತುಗಳು ತಂದಿದ್ರು, ಅಲ್ಲಿದ್ದ ಪ್ರಾಣಿಗಳು, ಇವೆಲ್ಲ ನೋಡಿದ್ರೆ 30 ಲಕ್ಷದಿಂದ 36 ಲಕ್ಷ ಜನ ತನಕ ಅಲ್ಲಿ ಇದ್ದಿರ್ಬೋದು ಅಂತ ಇಲ್ಲಿ ನಮಗೆ ಮಾಹಿತಿ ಇದೆ. ಸೊ ಹಂಗಿರುವಾಗ 30 ಲಕ್ಷ ಜನ, ಸುಮಾರು 30 ಲಕ್ಷ ಜನ ಅನ್ನೋದು ಒಂದು ಸ್ವಲ್ಪ ಜನ ಅಲ್ಲ ಸಹೋದರ ಸಹೋದರಿಯರೇ. ಇಲ್ಲಿಂದ ನಿಲ್ಸಿಬಿಟ್ರೆ, ಕ್ಯೂ ಅಲ್ಲಿ ನಿಲ್ಸಿದ್ರೆ ಸುಮಾರು ಎಲ್ಲಿ ಮೈಸೂರು ತನಕ ಹೋಗ್ಬಿಡ್ತದೆ ಜನ. ಹಂಗೇ ನಿಲ್ಸ್ಬಿಟ್ರೆ ಮೈಸೂರು ತನಕ ಹೋಗ್ಬಿಡ್ತದೆ. ಹಂಗಾದ್ರೆ ಮೋಶೆ ಎಲ್ಲಿರ್ತಾನೆ? ಮೋಶೆ ಮುಂದೆ ಇರ್ತಾರೆ. ಈಗ ಇಲ್ಲಿರುವ ಜನಕ್ಕೆ ನಡೀರಿ ಹೋಗೋಣ ಅಂತ ಹೇಳುವಾಗ ಅವ್ರಿಗೆ ಹಿಂಗ್ ಇವ್ರು ಹೇಳೋದು, ಎದ್ದೊಳಿ ನೋಡ, ನಾವು ಹೆಂಗ್ ಗೊತ್ತಾಗುತ್ತೆ ಹೋಗ್ಬೇಕಾ ಬರ್ಬೇಕಾ ನಿಂತ್ಕೊಳ್ಬೇಕಾ ಅಂತ. ಇದಕ್ಕೆ ಸೂಚನವಾಗಿಯೇ ತಂದೆ ದೇವರು ಒಂದು ಮೇಘ ಇತ್ತು. ಈ ಮೇಘ ಯಾತಕ್ಕಾಗ ಕೂಡ ಇವರಿಗೆ ಬಹಳ ಪ್ರೋಜನವಾಗಿತ್ತು ಅಂತ ಹೇಳಿದ್ರೆ ಇದನ್ನು ಕೂಡ ಬರೀತಾರೆ. ಅದನ್ನು ಓದೋಣ. ಅರಣ್ಯಕಾಂಡದಲ್ಲಿ 9ನೇ ಅಧ್ಯಾಯ 17-18 ನಂಬರ್ಸ್. ಅರಣ್ಯಕಾಂಡದಲ್ಲಿ 9ನೇ ಅಧ್ಯಾಯ 17-18 ನಾವು ಓದೋಣ. ಜಾನ್ ಬ್ರದರ್ ವಿಡಿಯೋ ಇದ್ರೆ ತೋರಿಸ್ಬೋದು ಬ್ರದರ್, ಟೈಮ್ ಆಗಲ್ವಾ? ವಿಡಿಯೋನಾ? ಅದೇನ ತೋರಿಸ್ತೀನಿ ಅಂತ. ವಿಡಿಯೋ ಇದೆ, ತೋರಿಸ್ತೀರಾ? ನೋಡಂಗಿದ್ರೆ ನೋಡ್ರಿ. ತೋರಿಸಿ ಬ್ರದರ್, ನೋಡ್ತೀವಿ, ಅನುಕೂಲ ಆಗುತ್ತೆ. ಇಲ್ಲಿ ನೋಡಿ, ಈ ಒಂದು ವಿಡಿಯೋ ತೋರಿಸ್ತೀನಿ. ಓದೋಣ ಬ್ರದರ್. ಓದಿ ಬ್ರದರ್, ದಯವಿಟ್ಟು ಓದಿ. ಹಾಗೆ ಇರುವುದು ಮೇಘವು ದೇವಸ್ಥಾನವನ್ನು ಮುಚ್ಚಿಕೊಂಡಿರುವುದು. ರಾತ್ರಿ ವೇಳೆಯಲ್ಲಿ ಆ ಮೇಘವು ಬೆಂಕಿಯಂತೆ ಕಾಣಿಸುವುದು. ಆ ಮೇಘವು ಗುಡಾರದಿಂದ ಮೇಲಕ್ಕೆ ಎತ್ತಿದಾಗ ಇಸ್ರಾಯೇಲರು ಮುಂದಕ್ಕೆ ಪ್ರಯಾಣ ಮಾಡುವರು. ಆ ಮೇಘವು ಎಲ್ಲಿ ನಿಲ್ಲುವುದೋ ಅಲ್ಲಿ ಇಸ್ರಾಯೇಲರು ತಮ್ಮ ಡೇರಿಗಳನ್ನು ಹಾಕಿಕೊಳ್ಳುವರು. ಯೆಹೋವನ ಅಪ್ಪಣೆಯನ್ನು ಹೊಂದಿ ಇಸ್ರಾಯೇಲರು ಪ್ರಯಾಣ ಮಾಡುವರು. ಯೆಹೋವನ ಅಪ್ಪಣೆಯನ್ನು ಹೊಂದಿ ಅವರು ತಮ್ಮ ಡೇರಿಗಳನ್ನು ಹಾಕಿಕೊಳ್ಳುವರು. ಆ ಮೇಘವು ದೇವದರ್ಶನ ಗುಡಾರದ ಮೇಲಿರುವ ತನಕ ಅವರು ಇದ್ದ ಸ್ಥಳದಲ್ಲೇ ಇರುವರು ಎಂಬಂತ. ಸರಿ, ಇದು ನೋಡಿದ್ರೆ ಹೆಂಗ ಅಂತ ಕೇಳಿದ್ರೆ ಈ ಅರಣ್ಯ ಅಂತ ಹೇಳಿ ಇವರ ಒಂದು ಪ್ರಯಾಣ ಎಷ್ಟು ಕಾಲ ತನಕ ಇತ್ತು ಅಂತ ಕೇಳಿದ್ರೆ ಸೋದರ 40 ವರ್ಷ ಕಾಲ ಪ್ರಯಾಣ ಇದೆ. ಆ 40 ವರ್ಷ ಕಾಲ ಪ್ರಯಾಣ ತನಕ ಗೂಡಾರ ಇವ್ರ ಜೊತೆಗೆ ಇರ್ತದೆ. ಇವ್ರು ಏನಾಗ್ಬೇಕಂತ ಕೇಳಿದ್ರೆ ಎಲ್ಲೆಲ್ಲಾ ಈ ದೇವದರ್ಶನ ಗುಡಾರ ಹೋಗುತ್ತೋ ಇವರು ಅದ್ರ ಜೊತೆಗೆ ಇವ್ರು ಹೋಗ್ಬೇಕು ಅಂತ ನೋಡ್ತೀವಿ. ಹಂಗಾದ್ರೆ ನಾನು ಹೇಳ್ದಂಗೆ
ಕ್ಯೂ ನೋಡ್ರಿ ಎಲ್ಲಿರ್ತದೆ, ಈ ಜನ ಎಲ್ಲಿರ್ತದೆ ಅಂತ ಕೇಳಿದ್ರೆ ಮೈಸೂರಲ್ಲಿ ಇರ್ತಾರೆ. ಇಲ್ಲಿ ಇರುವವರು ಬೆಂಗಳೂರಲ್ಲಿ ಇಲ್ಲಿ ಇರುವ ಮಕ್ಕಳಿಗೆ ಇವರು ಮುಂದೆ ಹೋಗ್ತಾ ಯಾವಾಗ ಎದ್ದೊಳ್ಬೇಕು, ಯಾವಾಗ ಇವರು ಇಲ್ಲಿ ಅಡ್ಡ ಆಗ್ಬೇಕು ಅಂತ ಇವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳುವಾಗ, ಆವಾಗ ಆ ಮೇಘ ಸ್ತಂಭ ಇದೆಯಲ್ಲ, ಮೇಘ ಸ್ತಂಭದ ಏನಾಗುತ್ತೆ ಅಂತ ಕೇಳಿದ್ರೆ, ಮೇಘ ಮೆತ್ತಿಗೆ ಮೇಲೆ ಎತ್ತಿರುವಾಗ ಏನಾಗುತ್ತೆ ಅಂತ ಕೇಳಿದ್ರೆ ಎಲ್ಲರೂ ಎದ್ದು ರೆಡಿ ಆಗ್ಬಿಡ್ಬೇಕು. ಎಲ್ಲದೂ ರೆಡಿಯಾಗಿ ಅದು ಹೋಗಿ ಒಂದ್ ಕಡೆ ಡೇರ ಹಾಕೋ ತನಕ, ಅಲ್ಲಿ ಡೇರ ಹಾಕೋ ತನಕ ಏನಾಗ್ಬೇಕಂತ ಕೇಳಿದ್ರೆ ಅವರು ಅದನ್ನ ಹಿಂಬಾಲಿಸ್ಬೇಕು. ಎಲ್ಲಿ ಅದು ಡೇರ ಹಾಕುತ್ತೋ ಅಲ್ಲಿಯೇ ಇರ್ಬೇಕು. ಅದು ಮತ್ತೆ ಮೇಘ ಸ್ತಂಭ ಮೇಲೆ ಬರೋ ತನಕ ಅವ್ರು ಅಲ್ಲೇ ಡೇರ ಹಾಕ್ಬೇಕು ಅಂತ ವಾಕ್ಯ ಹೇಳಿದೆ. ಹಿಂಗೆ ಸಹೋದರ ಸಹೋದರಿಯರೇ ಸುಮಾರು 40 ವರ್ಷ ಕಾಲ ಇವ್ರು ಏನಾಗಿದ್ರು, ತಿರಿತಾ ಇದ್ರು. ನಮ್ಗೆ ಗೊತ್ತು ಯಾಕೆ 40 ವರ್ಷ ಕಾಲ ಅವ್ರು ಇದ್ರು ಅಂತ. ಮುಂದೆ ನಾವು ಎಲ್ಲ ವಿಷಯಗಳು ನೋಡ್ತೀವಿ. ಇದು ಬೇರೆ ಓವರ್ ಆಲ್ ಒಂದು ನೋಟ ಮಾತ್ರ ನಾವು ನೋಡ್ತಾ ಇದೀವಿ, ಓವರ್ ಆಲ್ ಮಾತ್ರ ನೋಡ್ತೀವಿ. ಸರಿ, ಹೀಗೆ 40 ವರ್ಷ ಕಾಲ ಏನಾಯ್ತು, ಈ ಅರಣ್ಯದಲ್ಲೇ ಈ ಒಂದು ಇಸ್ರಾಯೇಲ್ ಮಕ್ಕಳು ಈ ದೇವದರ್ಶನ ಗೂಡಾರನ ಇಟ್ಟಿ ಅವರ ಮಹಿಮೆ, ದೇವರೇ ಅವ್ರ ನನ್ ಮುಂಚೆನೆ ನಾವು ವಾಕ್ಯ ಓದಿದೀವಲ್ಲ, ದೇವರೇ ಅವ್ರ ಮಧ್ಯೆಯಲ್ಲಿ ವಾಸ ಮಾಡೋದಕ್ಕೆ ಒಂದು ಗೂಡಾರವನ್ನ ಮಾಡು ಅಂತ ಹೇಳಿದ್ರು. ಹಂಗಾದ್ರೆ ತಂದೆಯ ದೇವರು ಅವರು ಜೊತೆಗಿದ್ರು, ಅವರ ಒಂದು ಮಧ್ಯದಲ್ಲಿ ಇದ್ರು, ಅವ್ರು ವಾಸ ಮಾಡ್ತಿದ್ರು, ಅವ್ರ ಅನೇಕ ನ್ಯಾಯಗಳನ್ನು ಮಾಡ್ತಿದ್ರು, ಯಜ್ಞಗಳನ್ನು ಮಾಡ್ತಿದ್ರು, ಅನೇಕ ಆರಾಧನೆಗಳನ್ನು ಮಾಡ್ತಿದ್ರು. ಈ 40 ವರ್ಷ ಕಾಲ ಮಾಡ್ತಾ 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 ಹೋದ್ರು. ಹಂಗಾದ್ರೆ ದೇವದರ್ಶನ ಗೂಡಾರ ಆಮೇಲೆ ಏನಾಯ್ತು ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಇವರು ಕಾನಾನಿಗೆ ಹೋಗ್ತಾರೆ. ಕಾನಾನಿಗೆ ಹೋಗುವಾಗ ಈಗ ಎಲ್ಲೋಗಿ ಸೇರುತ್ತೆ ಅಂತ ಕೇಳಿದ್ರೆ, ಆ 40 ವರ್ಷ ಕಾಲ ಮುಗಿದ ಮೇಲೆ ಇವರು ಕಾನಾನಿಗೆ ಹೋಗ್ತಾರೆ. ಕಾನಾನು ಹೋಗುವಾಗ ಒಂದು ಜಾಗಕ್ಕೆ ಹೋಗಿ ಈ ದೇವದರ್ಶನ ಗುಡಾರ ಸೇರುತ್ತೆ. ಎಲ್ಲಿ ಸೇರುತ್ತೆ ಅದನ್ನು ಓದನ. ಎಲ್ಲಿ ಅಂತ ಕೇಳಿದ್ರೆ ನ್ಯಾಯಸ್ಥಾಪಕದಲ್ಲಿ ಎಲ್ಲ ಯೋಶುವ 18ನೇ ಅಧ್ಯಾಯ 1ನೇ ವಾಕ್ಯ. ದೇಶವೆಲ್ಲ ವಶವಾದ ಮೇಲೆ ಇಸ್ರಾಯೇಲ್ ಸಮೂಹದ ಎಲ್ಲಾ ಜನರು ಶಿಲೋವಿನಲ್ಲಿ ಕೂಡಿ ಬಂದಾಗ ದೇವದರ್ಶನ ಗುಡಾರವನ್ನು ನಿಲ್ಲಿಸಿದರು. ಇಲ್ಲಿ ದೇವದರ್ಶನ ಇವಾಗ ನಿಲ್ಲಿಸಿದೆ ಅಂತ ಕೇಳಿದ್ರೆ, 40 ವರ್ಷ ಕಾಲ ಅವರು ಅಡವಿಯಲ್ಲಿ ಸುತ್ತಿ ಅವ್ರು ಏನ್ ಮಾಡಿದ್ರು, ಪ್ರಯಾಣ ಮಾಡಿ 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 ಕಾನಾನಿಗೆ ಹೋಗುವಾಗ ಶಿಲೋ ಎನ್ನುವ ಒಂದು ಜಾಗದಲ್ಲಿ ಇವಾಗ ದೇವದರ್ಶನ ಗುಡಾರ ನಿಲ್ಲಿಸಿದ್ರು ಅಂತ ನೋಡಿ. ಈಗ ಶಿಲೋ ಎನ್ನುವ ಒಂದು ಜಾಗದಲ್ಲಿ ಈಗ ದೇವದರ್ಶನ ಗುಡಾರ ಇಲ್ಲೇ ಸ್ಟಾಪ್ ನೋಡ್ರಿ. ಇವಾಗ ಇಲ್ಲಿ ಸ್ಟಾಪ್ ಆಗ್ತದೆ. ಮುಂಚೆ ಇವ್ 40 ವರ್ಷ ಕಾಲ ಏನಾಗ್ತದೆ ಅಂತ ಕೇಳಿದ್ರೆ, ಇದು ತಿರುಗ್ತಾ ಇತ್ತು, ಅಲ್ಲಿಗೆ ಇಲ್ಲಿಗೆ ಇಲ್ಲೇ ಸುತ್ತಾನೇ ಇತ್ತು 40 ವರ್ಷ ಕಾಲ. ಇವಾಗ ಏನಾಗುತ್ತೆ ಅಂತ ಕೇಳಿದ್ರೆ ಶಿಲೋ ಎನ್ನುವ ಒಂದು ಜಾಗದಲ್ಲಿ ಇದು ಹೋಗಿ ಸೇರುತ್ತೆ. ಅಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಈ ಶಿಲೋ ಅಂತ ಒಂದು ಜಾಗ ಹೋಗಿ ಸೇರುವಾಗ ಅಲ್ಲಿ ಇತ್ತು. ಆಮೇಲೆ ಮೀಖಾ ಅನ್ನುವ ಒಂದು ಯಾರಿದಂತ ಕೇಳಿದ್ರೆ ಒಂದು ಪ್ರವಾದಿ ಇದ್ದ. ಅವನು ಒಂದು ವಿಗ್ರಹ ಆರಾಧನೆಕಾರ, ವಿಗ್ರಹ ಜನಗಳು ಏನಾಯ್ತು ಅಂತ ಕೇಳಿದ್ರೆ ಸೋದರಿದ್ರೆ, ಆಮೇಲೆ ಈ ಒಂದು ದೇವದರ್ಶನ ಗೂಡಾರ ಎಲ್ಲೂ ಹೋಗ್ತದೆ ಅಂತ, ಎಲ್ಲಿದೆ ಅವರಿಗೆ ಸರಿಯಾದ ಒಂದು ರೀತಿಯಲ್ಲಿ ದೇವರಿಗೆ ಘನ ಮಹಿಮೆಯನ್ನು ಈ ಮಕ್ಕಳು ಏನ್ ಮಾಡ್ಲಿಲ್ಲ, ಕೊಟ್ಟೇ ಇಲ್ಲ. ಯಾಕೆಂದ್ರೆ ಹೊಸ ಜನರೇಷನ್, ಒಂದು ನೂತನ ಸಂತತಿಯನ್ನು ಉಂಟಾಗುತ್ತೆ. ಅಲ್ಲಿಗೆ ದೇವರನ್ನ ಮರೆಯೋ ಒಂದು ಕಾಲ ಅಲ್ಲಿ ಬರುವಾಗ ಈ ದೇವದರ್ಶನ ಗೂಡಾರ ಇದು ಈ ಮಂಜಸಪಟ್ಟಿ ಎಲ್ಲಿ ಹೋಗಿ ಸೇರ್ಬಿಡ್ತದೆ ಅಂತ ಕೇಳಿದ್ರೆ, ಒಂದು ಏನಂತ ಕೇಳಿದ್ರೆ ಒಂದು ಶಿಲೆಗಳೆಲ್ಲ ಇರುವ ಒಂದು ಸುರ್ಭಗಳಲ್ಲಿದೆ. ಅದು ಕೂಡ ಓದ್ಬಿಡೋಣ. ನ್ಯಾಯಸ್ಥಾಪಕದಲ್ಲಿ 18ನೇ ಅಧ್ಯಾಯ 31ನೇ ವಾಕ್ಯ ಓದೋಣ. Judges 18th chapter 31st verse. ಶಿಲೋವಿನಲ್ಲಿ ದೇವಸ್ಥಾನವಿದ್ದ ಕಾಲದಲ್ಲೆಲ್ಲ ದಾನ್ಯರಲ್ಲಿ ಮೀಕನು ಮಾಡಿಸಿದ ವಿಗ್ರಹವಿತ್ತು. ನೋಡ್ರ, ಅಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಆ ವಿಗ್ರಹ ಜೊತೆಗೆ ಏನ್ ಮಾಡ್ಬಿಟ್ಟಿದ್ರು ಅಂತ ಕೇಳಿದ್ರೆ, ಈ ಜನ ಈ ದೇವದರ್ಶನ ಕೂಡ ದೇವರ ಆಲಯವನ್ನು ಇಟ್ಬಿಟ್ಟಿದ್ರು. ಯಾರು? ಈ ಇಸ್ರೇಲ್ ಮಕ್ಕಳು. ಇವಾಗ ನೋಡ್ರಿ ಎಂತ ಒಂದು ಸ್ಥಿತಿ ಬಂದ್ಬಿಡ್ತೆ ಅಂತ ಕೇಳಿದ್ರೆ, ಅಲ್ಲಿಗೆ ಆ ಒಂದು ಆಲಯ ಮಂಜಸಪಟ್ಟಿ ಇರುವ ಜಾಗದಲ್ಲಿ ಇವರು ವಿಗ್ರಹಗಳೆಲ್ಲ ಇತ್ತಂತೆ. ಅಲ್ಲಿ ತಗೊಂಡೋಗಿ ಇದನ್ನ ಇಟ್ಬಿಟ್ಟಿದ್ರು ಸಹೋದರ ಸಹೋದರಿಯರೇ.
ಇವ್ರು ನೋಡಿ ಈಗ ಏನಾಯ್ತು, ಹೋಗ್ತಾ 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 ಇವ್ರಿಗೆ ದ ಲಾಸ್ಟ್ ಡೇ ಆಫ್ ಜಡ್ಜಸ್ ಅಂತ ಹೇಳುವಾಗ ಈ ಶಿಲೋ ಅಂತ ಬರುವಾಗ ಸಹೋದರ ಸಹೋದರರೇ, ಇವರು ಇನ್ನೊಂದು ವಾಕ್ಯ ಕೊಡುವುದನ್ನ 1 ಸಾಮ್ಯುಯೇಲ 1ನೇ ಅಧ್ಯಾಯ 3ನೇ ವಾಕ್ಯ ಓದ್ರಿ. 1 ಸಾಮ್ಯುಯೇಲ 1ನೇ ಅಧ್ಯಾಯ 3ನೇ ವಾಕ್ಯ. ಅವನು ಪ್ರತಿ ವರ್ಷವೂ ಸೇನಾಧೀಶ್ವರನಾದ ಯೆಹೋವನಿಗೆ ಯಜ್ಞವನ್ನು ಸಮರ್ಪಿಸಿ ಆತನನ್ನು ಆರಾಧಿಸುವುದಕ್ಕೋಸ್ಕರ ತನ್ನ ಊರಿಂದ ಶಿಲೋವಿಗೆ ಹೋಗುತ್ತಿದ್ದನು. ಅಲ್ಲಿ ಎಲಿಯ ಮಕ್ಕಳಾದ ಹೋಪ್ನಿ, ಫೀನೆಹಾಸ್ ಎಂಬವರು ಯೆಹೋವನ ಯಾಜಕರಾಗಿದ್ದರು. ಎಲ್ಕಾನನು ಯಜ್ಞವನ್ನು ಒಪ್ಪಿಸಿದಾಗೆಲ್ಲ ತನ್ನ ಹೆಂಡತಿಯಾದ ಪೆನಿನ್ನಳಿಗೂ ಆಕೆ ಎಲ್ಲಾ ಗಂಡು ಹೆಣ್ಣು ಮಕ್ಕಳಿಗೂ ಭಾಗಗಳನ್ನು ಕೊಡುತ್ತಿದ್ದನು. ಅವನು ಹನ್ನಳನ್ನು ಬಹಳವಾಗಿ ಪ್ರೀತಿಸಿದರೂ ಯೆಹೋವನು ಆಕೆಗೆ ಮಕ್ಕಳನ್ನು ಕೊಡಲಿಲ್ಲವಾದ್ದರಿಂದ ಆಕೆಗೆ ಒಂದು ಭಾಗವನ್ನು ಮಾತ್ರ ಕೊಡುತ್ತಿದ್ದನು. ಇವಾಗ ಅದನ್ನ ಓದೋದ್ ಬೇಡ, ಏನಂತ ಕೇಳಿದ್ರೆ ಆಮೇಲೆ ಓದ್ಕೊಂಡ್ಬಿಡಣ, ಜಾಸ್ತಿ ಓದೋದ್ ಬೇಡ. ಏಲಿ ಮಗನಿದ್ರು, ಇಬ್ರು ಮಗನಿದ್ರು, ಇವ್ರು ಬಹಳ ಅನ್ಯಾಯವನ್ನು ಮಾಡ್ತಿದ್ರು ಅಂತ ನಮಗ್ ನೋಡ್ತೀವಿ ಅಲ್ಲಿ ಅಲ್ವಾ. ದೇವರ ಆಲಯದಲ್ಲಿ ಇದ್ರು, ಆ ದೇವರ ಆಲಯದಲ್ಲಿ ಇದ್ದುಕೊಂಡು, ಆ ದೇವದರ್ಶನ ಗುಡದಲ್ಲಿ ಆಲಯದಲ್ಲಿ ಇದ್ದುಕೊಂಡು ಬಹಳ ಮೋಸವನ್ನು ಮಾಡ್ತಾ ಇದ್ರು ಅಂತ ನಾವು ಅಲ್ಲಿಗೆ ಆ ಮಕ್ಕಳನ್ನ ತುಂಬಾ ಮೋಸ ಮಾಡ್ತಾ ಇದ್ರು ಅಂತ ನಮಗ್ ಗೊತ್ತು. ಅದರಲ್ಲಿ 3ನೇ ಅಧ್ಯಾಯ 3ನೇ ವಾಕ್ಯ ಓದಿ ಸಿಸ್ಟರ್. ಸಮುವೇಲನು ಯೆಹೋವನ ಮಂದಿರದಲ್ಲಿ ದೇವರ ಮಂಜೂಷವಿದ್ದ ಸ್ಥಳದಲ್ಲಿ ಮಲಗಿದ್ದನು. ಆಗ ದೇವದೀಪವು ಇನ್ನೂ ಉರಿಯುತ್ತಿರುವಾಗಲೇ ಯೆಹೋವನು ಸಮುವೇಲನನ್ನು ಕರೆದನು. ಸಮುವೇಲನು ಬಂದೇನೆಂದು ಉತ್ತರ ಕೊಟ್ಟು ಉಡನೆ ಸಾಕು. ಇವಾಗ ಏನಾಯ್ತು, ದೇವರ ಆಲಯದಲ್ಲಿ ಈಗ ಮಂಜೂಷ ಎಲ್ಲಿದೆ ಅಂತ ಕೇಳಿದ್ರೆ ದೇವರ ಆಲಯದಲ್ಲಿ ಇತ್ತು ಅಂತ ನೋಡ್ರು. ಸಹೋದರ ಸಹೋದರಿ, ಇದೇ ತರ ನಡೀತಾ ಹೋಗ್ತಾ ಈಗ ಏನಾಯ್ತು ಅಂತ ಕೇಳಿದ್ರೆ ಒಂದು ಘಟನೆ ನಡೆಯುತ್ತದೆ. ಏನ್ ಘಟನೆ ಅಂತ ಕೇಳಿದ್ರೆ, ಯಾವಾಗೂ ಇವರು ಯಾತಕ್ಕಾಗಿ ಇದನ್ನ ಉಪಯೋಗ ಮಾಡ್ತಿದ್ರು, ಏಳಿ ಮಕ್ಕಳು ಯಾತಕ್ಕಾಗಿ ಇದನ್ನ ಉಪಯೋಗ ಮಾಡ್ತಿದ್ರು ಅಂತ ಕೇಳಿದ್ರೆ, ಎಷ್ಟು ಒಂದು ಕೆಟ್ಟ ಮಕ್ಕಳಾಗಿ ಇದ್ರು ಅಂತ ಕೇಳಿದ್ರೆ ದೇವರ ಮಂಜೂಷ ಪಟ್ಟಿಯನ್ನ ಇಟ್ಟು ಆ ಆಲಯದಲ್ಲಿ ಇಟ್ಟುಕೊಂಡು ಅವ್ರು ಮಾಡಿದ 1-2 ಕೆಲಸಗಳ ಈ ಹೋಪ್ನಿ ಫೀನೆಹಾಸ್ ಅನ್ನೋರು ನೋಡಿ ಎಂತ ಕೆಲಸಗಳು ಮಾಡ್ತಾರೆ ಅಂತ ಕೆಲವು ವಾಕ್ಯಗಳು ಮಾತ್ರ ಓದೋಣ. 1 ಸಾಮ್ಯುಯೇಲ 1ನೇ ಅಧ್ಯಾಯ 9ನೇ ವಾಕ್ಯ ಓದೋಣ ಸಿಸ್ಟರ್. ಆಗ ಅವರು ಶಿಲೋವಿನಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಹನ್ನಳು ಎದ್ದು ಯಾಜಕನಾದ ಎಲಿಯು ಯೆಹೋವನ ಮಂದಿರ ದ್ವಾರದ ನಿಲುವು ಪಟ್ಟಿಗಳ ಬಳಿಯಲ್ಲಿ ಬಂದು ಒಂದು ಪೀಠದ ಮೇಲೆ ಕೂತಿರುವಾಗ ಹೋಗಿ ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು. ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವನು. ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು. ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಗೊಡಿಸುವುದಿಲ್ಲ ಎಂದು ಪ್ರಾರ್ಥನೆ. ಇನ್ನೊಂದು ವಾಕ್ಯ ಓದೋಣ. 1 ಸಾಮ್ಯುಯೇಲ 4ನೇ ಅಧ್ಯಾಯ 6ನೇ ವಾಕ್ಯ. ಫಿಲಿಷ್ಟಿಯರು ಇದನ್ನು ಕೇಳಿ ಇಬ್ರಿಯರ ಪಾಳೆಯದಲ್ಲಿ ಇಂಥ ಆರ್ಭಟಕ್ಕೇನು ಕಾರಣವೆಂದು ವಿಚಾರಿಸುವಲ್ಲಿ ಯೆಹೋವನ ಮಂಜೂಷವು ಪಾಳೆಯದಲ್ಲಿ ಬಂದದ್ದೇ ಕಾರಣವೆಂದು ಗೊತ್ತಾಯಿತು. ದೇವರು ಇವರ ಪಾಳೆಯಕ್ಕೆ ಬಂದಿದ್ದಾನಲ್ಲ ಎಂದು ಫಿಲಿಷ್ಟಿಯರು ಬಹಳವಾಗಿ ಭಯಪಟ್ಟು, ಅಯ್ಯೋ, ಮುಂಚೆ ಹೀಗಿದ್ದಿಲ್ಲ. ಅಯ್ಯೋ, ಪ್ರತಾಪವುಳ್ಳ ಈ ದೇವರುಗಳ ಕೈಯಿಂದ ನಮ್ಮನ್ನು ಬಿಡಿಸುವವರಾರು? ಐಗುಪ್ತರನ್ನು ಅರಣ್ಯದಲ್ಲಿ ಸಂಪೂರ್ಣವಾಗಿ ನಾಶ ಮಾಡಿಬಿಟ್ಟ ದೇವರುಗಳು ಇವರೇ ಅಲ್ಲವೋ? ಫಿಲಿಷ್ಟಿಯರೇ, ಬಲಗೊಳ್ಳಿರಿ, ಶೂರರಾಗಿರಿ. ನಿಮಗೆ ದಾಸರಾಗಿದ್ದ ಇಬ್ರಿಯರಿಗೆ ನೀವೇ ದಾಸರಾಗಿರಿ. ಆದ ಕಾರಣ ಶೌರ್ಯ. ಈಗ ಏನಾಯ್ತು ಅಂತ ಕೇಳಿದ್ರೆ ಇವಾಗ ಇಲ್ಲಿ ಆ ಮಂಜೂಷ ಪೆಟ್ಟಿ ಏನಾಗುತ್ತೆ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಯಾವಾಗ ಏಲಿ ಇರುವ ಜಾಗದಲ್ಲಿ ಇಟ್ಟಿದ್ರು, ಆ 2 ಮಕ್ಕಳಿದ್ರು, ಹೋಪ್ನಿ ಫೀನೆಹಾಸ್ ಎನ್ನುವ ಈ 2 ಮಕ್ಕಳು ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ, ಯಾವಾಗೆಲ್ಲ ಫಿಲಿಸ್ತಿಯರ್ಗಳು ಇವ್ರ ಮೇಲೆ ಯುದ್ಧ ಬರ್ತಿದ್ರು ಅವಾಗ ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ ಯುದ್ಧಕ್ಕೆ ಇವ್ರು ಏನ್ ಮಾಡ್ತಿದ್ರು,
ಈ ಒಂದು ಮಂಜೂಷ ಪಟ್ಟಿಯನ್ನ ತಗೊಂಡು ಹೋಗ್ತಿದ್ರಂತೆ. ಯಾಕೆಂದ್ರೆ ಈ ಮಂಜೂಷ ಪಟ್ಟಿ ಏನಂತ ಕೇಳಿದ್ರೆ, ಈ ಮಂಜೂಷ ಪಟ್ಟಿ ಮೇಲೆ ಇರುವ ಮಹಿಮೆ ಯಾವ ತರ ಇತ್ತಂತ ಕೇಳಿದ್ರೆ ಅದ್ರ ಮುಟ್ಟಿದ್ರೆ ಅದನ್ನ ಸಾಯವ್ರಂತೆ. ಅಂತ ಒಂದು ವಿಷಯದಲ್ಲಿ ಇವರು ಫೆಲಿಸ್ತೀಯರವರು ಬಹಳ ಭಯ ಪಡ್ತಿದ್ರು. ಏನಕ್ಕೆ ಅಂತ ಇವ್ರು ಏನ್ ಮಾಡ್ಬಿಟ್ರು, ಈ ಮಂಜೂಷ ಪಟ್ಟಿಯನ್ನ ತರ್ತಾರೆ ಅಂತ ಹೇಳಿ ಏನ್ ಮಾಡ್ತಿದ್ದಂತ ಕೇಳಿದ್ರೆ ಇವರೆಲ್ಲ ಓಡ್ತಿದ್ದಂತೆ. ಅದ್ರ ಕೂಡ 1 ಸ್ಯಾಮುವೇಲ 4ನೇ ಅಧ್ಯಾಯ 22ನೇ ವಾಕ್ಯ ಓದಿ ಸಿಸ್ಟರ್. 22ನೇ ವಾಕ್ಯ. ದೇವರ ಮಂಜೂಷವು ಶತ್ರುವಶವಾದದರಿಂದಲೇ ಇಸ್ರಾಯೇಲರ ಮಹಿಮೆಯೂ ಹೋಯಿತೆಂದು ಹೇಳಿದಳು. ಹಂಗಿರುವಾಗ ಏನಾಯ್ತು ಅಂತ ಕೇಳಿದ್ರೆ, ದೇವರ ಮಂಜೂಷವು ಈ ಇಸ್ರಾಯೇಲ್ ಮಕ್ಕಳು ಏನ್ ಮಾಡಿದ್ರು ಅಂತ ಕೇಳಿದ್ರೆ ತಕೊಂಡು ಹೋಗಿ ಯುದ್ಧದಲ್ಲಿ ತಗೊಂಡು ಹೋಗುವಾಗ ಈ ಫೆಲಿಸ್ತೀಯರ್ ಮಕ್ಕಳು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಈ ಒಂದು ಮಂಜೂಷವನ್ನೇ ತಗೊಂಡು ಹೋಗ್ಬಿಡ್ತಾರೆ. ಇವರಿಂದ ತಕೊಂಡು ಹೋದ್ಮೇಲೆ ಅಲ್ಲಿ ಏನ್ ನಡೆಯುತ್ತೆ ಅಂತ ಕೇಳಿದ್ರೆ, ಫಿನೆಯಾಸು ಮತ್ತೆ ಆ ಒಂದು ಇರುವ ಅವನ ಹೋಪ್ನಿ ಅನ್ನುವ ಅವನು ಇವರಿಬ್ರು ಆ ಒಂದು ಯುದ್ಧದಲ್ಲಿ ಸತ್ತೋಗ್ತಾರೆ. ಕಾರಣ ಏನಕ್ಕೆ ಸಾಯ್ತಾರೆ ಅಂತ ಕೇಳಿದ್ರೆ ಇವ್ರು ಮಾಡಿರುವ ಒಂದು ಅಕ್ರಮಗಳು. ಈ ಒಂದು ಮಂಜೂಷ ಪಟ್ಟಿಯನ್ನ ತಗೊಂಡು ಹೋಗಿ ಇವ್ರು ಮಾಡಿರುವ ಕೆಲಸಗಳು ಎಲ್ಲಿಗೆ ತಗೊಂಡು ಹೋಗ್ಬಿಟ್ರು ಅಂತ ಕೇಳಿದ್ರೆ ತಗೊಂಡು ಹೋಗಿ ಆ ಯುದ್ಧದಲ್ಲೇ ನಿಲ್ಲಿಸ್ಬಿಟ್ರು. ಆಗ ಫೆಲಿಸ್ತೀಯರು ಏನ್ ಮಾಡಿದ್ರು, ಇದನ್ನ ಆಕ್ರಮಕೊಂಡು ಈ ಒಂದು ಮಂಜೂಷ ಪಟ್ಟಿಯನ್ನ ತಗೊಂಡು ಹೋಗ್ಬಿಡ್ತಾರೆ ಅಂತ ನಾವು ನೋಡ್ತೀವಿ ಸಹೋದರ ಸರಿ. ಹಾಗಿರುವಾಗ ಈಗ ಅಲ್ಲೇ ಹೋಗ್ಬಿಡ್ತು. ಮತ್ತೆ ಎಲ್ಲಿಗೆ ಈ ಮಂಜೂಷ ಪಟ್ಟಿ ಬರ್ತದೆ ಅಂತ ಕೇಳಿದ್ರೆ 1 ಸ್ಯಾಮುವೇಲ 4ನೇ ಅಧ್ಯಾಯ 11ನೇ ವಾಕ್ಯ ಓದಿ ಹಂಗೆ. ದೇವರ ಮಂಜೂಷವು ಶತ್ರುವಶವಾಯಿತು. ಏಲಿಯ ಮಕ್ಕಳಾದ ಹೋಪ್ನಿ ಫಿನೆಹಾಸರು ಹತರಾದರು. ಹತರಾದರು ಅಂತ ಹೇಳುವಾಗ ಹೋಪ್ನಿ ಫಿನೆಹಾಸ್ ಏನಾದ್ರು ಹತರಾದರು ಅಂತ ನಾವು ನೋಡಿದ್ವಿ. ಹಿಂಗೆ ಏನಾಯ್ತು ಸಹೋದರ ಸಹೋದರಿಯರೇ, ಇವರು ಫೆಲಿಸ್ತೀಯರು ಏನ್ ಮಾಡಿದ್ರು, ಇದನ್ನ ತಗೊಂಡೋದ್ರು. ಎಲ್ಲಿ ತಗೊಂಡು ಹೋಗ್ಬಿಟ್ರು ಗೊತ್ತಾ? ಒಂದು ಆಲಯಕ್ಕೆ ತಗೊಂಡು ಹೋಗ್ಬಿಟ್ರು. ಯಾವ ಆಲಯ? ಒಂದು ಆಲಯ ಅವರ ಒಂದು ಆಲಯನ್ನ ತಗೊಂಡು ಹೋಗಿ ಈ ಮಂಜೂಷ ಪಟ್ಟಿ ಮಹಿಮೆ ಇದೆ ಮಂಜೂಷ ಪಟ್ಟಿಯಲ್ಲಿ ಅಂತ ಹೇಳಿ ಅವರ ಆಲಯದಲ್ಲಿ ತಗೊಂಡೋಗಿ ಈ ಪಟ್ಟಿಯನ್ನ ಇಡ್ತಾರೆ. ಅವಾಗ ಏನ್ ನಡೆಯುತ್ತೆ, ಅಲ್ಲಿ ಒಂದು ಘಟನೆ ನಡೆಯುತ್ತೆ. ಅದು ಕೂಡ ಓದ್ಬಿಡೋಣ. 1 ಸ್ಯಾಮುವೇಲ 5ನೇ ಅಧ್ಯಾಯ 1ರಿಂದ 6 ತನಕ ಓದೋಣ ಸಿಸ್ಟರ್. ಫಿಲಿಸ್ಟಿಯರು ದೇವರ ಮಂಜೂಷವನ್ನು ಎಬ್ನೇಜರಿನಿಂದ ಅಷ್ಟೋದಿನಲ್ಲಿರುವ ದಾಗೋನನ ಗುಡಿಗೆ ಒಯ್ದು ಅಲ್ಲಿ ದಾಗೋನನ ಮಗ್ಗುಲಲ್ಲೇ ಇಟ್ಟರು. ಅಷ್ಟೋದಿನವರು ಮರುದಿನ ಬೆಳಿಗ್ಗೆ ಎದ್ದು ನೋಡಲಾಗಿ ದಾಗೋನ್ ವಿಗ್ರಹವು ಯೆಹೋವನ ಮಂಜೂಷದ ಮುಂದೆ ಬೋರಲು ಬಿದ್ದಿರುವುದನ್ನು ಕಂಡು ಅದನ್ನು ಎತ್ತಿ ತಿರುಗಿ ಅದರ ಸ್ಥಳದಲ್ಲಿಟ್ಟರು. ಮುಂದಿನ ದಿನ ಬೆಳಿಗ್ಗೆ ನೋಡುವಾಗ ದಾಗೋನನ ತಲೆಯು ಕೈಗಳು ಕಡಿಯಲ್ಪಟ್ಟು ಹೊಸ್ತಿಲಿನ ಮೇಲೆ ಬಿದ್ದಿದ್ದವು. ಮುಂಡ ಮಾತ್ರ ಯೆಹೋವನ ಮಂಜೂಷದ ಮುಂದೆ ಬಿದ್ದಿತ್ತು. ಇಂದಿನವರೆಗೂ ದಾಗೋನನ ಯಾಜಕನು ಅವನ ಬಳಿಗೆ ಬರುವವರೆಲ್ಲರೂ ಅಷ್ಟೋದಿನ ಗುಡಿಯ ಹೊಸ್ತಿಲನ್ನು ತುಳಿಯದಿರುವುದಕ್ಕೆ ಇದೇ ಕಾರಣ. ಈಗ ಏನಾಯ್ತು ಅಂತ ಕೇಳಿದ್ರೆ, ಈ ತಾಹೂನ್ ಅಂತ ಒಂದು ಅವರು ಇರುವ ಒಂದು ವಿಗ್ರಹ ಇತ್ತು. ಅವರ ಒಂದು ಆಲಯದಲ್ಲಿ ಈ ಮಂಜೂಷ ಪಟ್ಟಿನ ತಕೊಂಡು ಇಡ್ತಾರೆ. ಇವಾಗ ಬಂದು ನೋಡ್ತಾರೆ, ಅಷ್ಟು ಒಂದು ದೊಡ್ಡ ವಿಗ್ರಹ ಕೆಳಗೆ ಬಿದ್ದಾಗಿದೆ. ಕೆಳಗೆ ಬಿದ್ದೋಗದ ಮೇಲೆ ಮತ್ತೆ ಏನ್ ಹೇಳ್ತಾರೆ, ಓಹೋ ಇದು ಹೆಂಗಪ್ಪ ಹೆಂಗೋ ಬಿದ್ದೋಗಿದೆ ಅಂತ ಹೇಳಿ ಮತ್ತೆ ಎತ್ತಿ ನಿಲ್ಲಿಸ್ತಾರೆ. ನಿಲ್ಲಿಸ್ಬಿಟ್ಟು ಮತ್ತೆ ಹೋಗ್ತಾರೆ. ಮತ್ತೆ ಹೋಗಿ ಮಾರನೇ ದಿವಸ ಬರುವಾಗ ಅಲ್ಲಿ ನೋಡ್ಬೇಕಾದ್ರೆ ಮತ್ತೆ ಏನಾಗುತ್ತೆ ಅಂತ ಕೇಳಿದ್ರೆ ಈ ಒಂದು ವಿಗ್ರಹ ಕೆಳಗೆ ಬಿದ್ದಿದ್ದರು ನೋಡ್ತಾರೆ. ಹಂಗಾದ್ರೆ ಇದು ನಮ್ಮ ಮೇಲೆ ಬಂದಿರುವ ಶಾಪ ಅಂತ ಗೊತ್ತಾಗಿ ಇವಾಗ ಏನಾಗುತ್ತೆ ಅಂತ ಕೇಳಿದ್ರೆ ಸಹೋದರ ಸಹೋದರಿ, ಆ ಮಂಜೂಷ ಪಟ್ಟಿ ಅವರು ಇಟ್ಟುಕೊಂಡಿರುವ ಸಮಯದಲ್ಲೆಲ್ಲ ಇವ್ರಿಗೆ ಕಾಯಿಲೆ ಶುರುವಾಗ್ತದೆ. ಎಂತ ಕಾಯಿಲೆ ಶುರುವಾಗ್ತದೆ? ಅದರಲ್ಲಿ ಹೋದ್ರೆ ಹಂಗೆ 7ನೇ ವಾಕ್ಯ, ಅದರಲ್ಲಿ 5ನೇ ಅಧ್ಯಾಯ 7ನೇ ವಾಕ್ಯ 7, 8, 9 ನೋಡಿ. ಯೆಹೋವನ ಹಸ್ತವು ಅಷ್ಟೋದಿನವರಿಗೆ ಬಾಧಕವಾಗಿತ್ತು. ಆತನು ಆ ನಗರದಲ್ಲಿಯೂ ಅದರ ಗ್ರಾಮಗಳಲ್ಲಿಯೂ ಗಡ್ಡೆ ರೋಗವನ್ನು ಬರಮಾಡಿ ಅವುಗಳನ್ನು ಹಾಳು ಮಾಡಿದನು. ಅಷ್ಟೋದಿನ ಜನರು ಅದನ್ನು ನೋಡಿ, ಇಸ್ರಾಯೇಲ್ ದೇವರ ಮಂಜೂಷವು ನಮ್ಮಲ್ಲಿ ಇರಬಾರದು, ಆತನ ಹಸ್ತವು ನಮಗೂ ನಮ್ಮ ದೇವರಾದ ದಾಗೋನನಿಗೂ ಬಾಧಕವಾಗಿದೆ ಎಂದು ಹೇಳಿ ಫಿಲಿಸ್ಟಿಯರ ಪ್ರಭುಗಳೆಲ್ಲರೂ ಕೂಡಿಸಿ ಇಸ್ರಾಯೇಲ್ ದೇವರ ಮಂಜೂಷವನ್ನು ಏನು ಮಾಡೋಣ ಎಂದು ಕೇಳಲು ಅವರು ಅದನ್ನು ಗತ್ ಊರಿಗೆ ಕಳುಹಿಸಬೇಕೆಂದು ನಿರ್ಣಯಿಸಿದರು. ಈಗ ಏನಾಯ್ತು ಅಂತ ಕೇಳಿದ್ರೆ ಸಹೋದರ ಸಹೋದರಿ, ಈ ಒಂದು ಗಡ್ಡ ಬಂದ್ಬಿಡುತ್ತಂತ ಎಲ್ಲರಿಗೂ, ಅಲ್ಲಿರುವ ಎಲ್ಲಾ ಜನರಿಗೂ ಈ ಮಂಜೂಷ ಪಟ್ಟಿಯಿಂದ ಏನ್ ಸ್ಟಾರ್ಟ್ ಆಯ್ತು ಅಂತ ಕೇಳಿದ್ರೆ ಗಡ್ಡ ಬಂದ್ಬಿಡ್ತು. ಎಲ್ಲರಿಗೂ
ತಡಿದಿರ ನೋವು, ಕಷ್ಟ, ತಿನ್ನಕ್ಕಾಗಲ್ಲ, ಮಳಗಕ್ಕಾಗಲ್ಲ. ಏನಪ್ಪಾ ಅಂತ ಕೇಳಿದ್ರೆ ಇದೆಲ್ಲ ಬಂದಿರೋ ಕಾರಣ ಏನಕ್ಕೆ ಅಂತ ಕೇಳಿದ್ರೆ ನಮ್ಮಲ್ಲಿ, ನಮ್ಮ ಒಂದು ಆಲಯದಲ್ಲಿ, ನಾವಿಟ್ಟಿರುವ ಆ ವಿಕ್ರದಲ್ಲಿ ಆ ಮಂಜುಷ ಪೆಟ್ಟಿ ತಂದೀವಲ್ಲ, ಅದಕ್ಕೆ ಈ ಕಾರಣ. ಮೊದಲು ಇದನ್ನ ಏನ್ ಮಾಡ್ಬಿಡೋಣ, ಇದನ್ನ ಕಳ್ಸಿಬಿಡೋಣ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇದನ್ನ ಕಳ್ಸಕ್ಕೆ ಒಂದು ವಿಷಯ ಮಾಡ್ತಾರೆ. ಏನೆಲ್ಲ ಮಾಡ್ತಾರೆ ಅದರ 9ನೇ ವಾಕ್ಯ, ಗಾತ್ ಅನ್ನೋ ಒಂದು ಇಸ್ರಾಯೇಲಿನ ಇರುವ ಇದು ಗಾತ್ ಅನ್ನೋ ಜಾಗಕ್ಕೆ ಇದನ್ನ ಕಳ್ಸಿಬಿಡೋಣ ಅಂತ ಅವರು ಒಂದು ತಿಟ್ಟ ಮಾಡ್ತಾರೆ. ಒಂದು ಪ್ಲಾನ್ ಮಾಡಿ ಇದನ್ನ ಕಳ್ಸಕ್ಕೆ ಅವ್ರು ಶುರು ಮಾಡ್ತಾರೆ. ಮತ್ತೆ ಓದನ ಸಿಸ್ಟರ್ 8ರಿಂದ ಓದ್ರಿ. ಯೆಹೋವನ ಹಸ್ತವು ಆ ಊರಿನವರೆಗೂ ಬಾಧಕವಾದದ್ದರಿಂದ ಅಲ್ಲಿ ದೊಡ್ಡ ಗದ್ದಲವಾಯಿತು. ಯೆಹೋವನು ಆ ಊರಿನ ಚಿಕ್ಕವರಲ್ಲಿ ದೊಡ್ಡವರಲ್ಲಿಯೂ ಗಡ್ಡೆಗಳನ್ನು ಬರಮಾಡಿದ್ದನು. ಗಡ್ಡೆಗಳು ಅಂದ್ರೆ ಏನ್ ಗೊತ್ತಾ ಸಿಸ್ಟರ್? ಗಡ್ಡೆಗಳಂದ್ರೆ ಏನ್ರಿ? ಹಂಗೆ ಹೋದ್ರಿ 9ನೇ ವಾಕ್ಯ ಓದಿ. ಬ್ರದರ್, ಅದು ಹುಣ್ಣುಗಳು, ದೇಹದಲ್ಲಿ ಆಗೋ ಹುಣ್ಣುಗಳು ಅಂದ. ಹುಣ್ಣುಗಳಲ್ವಾ ಗಡ್ಡೆಗಳಂದ್ರೆ ಹುಣ್ಣುಗಳು. ಆಮೇಲೆ ಅದು 9ನೇ ಗಡ್ಡೆ ವಾಕ್ಯ ತರ ಇರ್ತೈತಿ. 9ನೇ ವಾಕ್ಯ ಓದ್ರಿ. 9-10. ಮಂಜೂಷವು ಅಲ್ಲಿ ಹೋದ ಮೇಲೆ ಯೆಹೋವನ ಹಸ್ತವು ಆ ಊರಿನವರಿಗೂ ಬಾಧಕವಾದದ್ದರಿಂದ ಅಲ್ಲಿ ದೊಡ್ಡ ಗದ್ದಲವಾಯಿತು. ಯೆಹೋವನು ಊರಿನ ಚಿಕ್ಕವರಲ್ಲಿಯೂ ದೊಡ್ಡವರಲ್ಲಿಯೂ ಗಡ್ಡೆಗಳನ್ನು ಬರಮಾಡಿದನು. ಆದ್ದರಿಂದ ಅವರು ದೇವರ ಮಂಜೂಷವನ್ನು ಎಕ್ರೋನಿಗೆ ಕಳುಹಿಸಿದರು. ಕಂಟಿನ್ಯೂ ಮಾಡಿ, ಹಂಗೆ ಮಾಡಿ. ಅಲ್ಲಿಗೆ ಬಂದಾಗ ಆ ಊರಿನವರು ನೋಡಿರಿ, ನಮ್ಮನ್ನು ನಮಗೆ ಸೇರಿರುವವರನ್ನು ಕೊಲ್ಲುವುದಕ್ಕೋಸ್ಕರ ಇಸ್ರಾಯೇಲ್ ದೇವರ ಮಂಜೂಷವನ್ನು ಇಲ್ಲಿಗೆ ಕಳುಹಿಸಿದ್ದಾರೆ ಎಂದು ಕೂಗಿಕೊಂಡರು. ದೇವರ ನೋಡಿದ್ರೆ ಸಾಕು. ಈಗ ಏನ್ ಮಾಡಿದ್ರು ಅಂತ ಕೇಳಿದ್ರೆ ನಮ್ಮನ್ನ ಕೊಳಿಸೋದಕ್ಕಾಗಿ, ನಮ್ಮನ್ನ ಕೊಂದಾಕೋದಕ್ಕಾಗಿ ಈ ಇಸ್ರಾಯೇಲರು ನಮಗೆ ಕಳ್ಸಿದ್ದಾರೆ. ಮೊದಲು ನಾವ್ ಏನ್ ಮಾಡೋಣ ಅಂತ ಕೇಳಿದ್ರೆ ಇದನ್ನ ಕಳ್ಸಿ ಬಿಡೋಣ ಅಂತ ಹೇಳಿ ಇದು ಕಳಿಸ್ತಾರೆ. ಎಲ್ಲೆಲ್ಲ ಕಳಿಸ್ತಾರೆ ಅಂತ ಕೇಳಿದ್ರೆ ಒಂದು ಸುತ್ತಲೂ ಓಡ್ತದೆ. ಹಂಗೆ ಅದರಲ್ಲಿ ಓದೋಣ 1ನೇ ಸಾಮುವೇಲ 6ನೇ ಅಧ್ಯಾಯ 3ರಿಂದ 6 ತನಕ. 1ನೇ ಸಾಮುವೇಲ 6ನೇ ಅಧ್ಯಾಯ 3ರಿಂದ 6 ತನಕ ಓದ್ರಿ. ಅವರು, ನೀವು ಇಸ್ರಾಯೇಲ್ ದೇವರ ಮಂಜೂಷವನ್ನು ಸುಮ್ಮನೆ ಕಳಿಸಬಾರದು, ಪ್ರಾಯಶ್ಚಿತ್ತ ದ್ರವ್ಯವೊಡನೆ ಕಳುಹಿಸಿದರೆ ಮಾತ್ರ ಗುಣ ಹೊಂದುವಿರಿ. ಆತನ ಶಿಕ್ಷಾ ಹಸ್ತವು ನಿಮ್ಮನ್ನು ಬಾಧಿಸುತ್ತಿದ್ದುದಕ್ಕೆ. ಒಂದು ನಿಮಿಷ. ಹಂಗೆ ಇದು ಮೊದಲು ಏನಾಗುತ್ತೆ ಅಂತ ಕೇಳಿದ್ರೆ ಸುಮಾರು ಎಷ್ಟು ಕಾಲ ಈ ಮಂಜೂಷ ಪಟ್ಟಿ ಇತ್ತು ಅಂತ ಹೇಳೋದು ಇವಾಗ ನೋಡಿ ಮ್ಯಾಪ್ ಹಾಕಿದ್ದೀನಿ. ಆ ಮ್ಯಾಪ್ ಅಲ್ಲಿ ನೋಡ್ಬೇಕಾದ್ರೆ ಸುಮಾರು ಎಷ್ಟು ಕಾಲ ಪಲಸ್ತೀನೆ ಅಲ್ಲೇ ಸುತ್ತಿ ಬರ್ತಾ ಇತ್ತು. ಎಷ್ಟು ಕಾಲ? ಅದರಲ್ಲಿ 6ನೇ ಅಧ್ಯಾಯ 1ನೇ ವಾಕ್ಯ ಓದ್ರಿ. 6ನೇ ಅಧ್ಯಾಯ 1ನೇ ವಾಕ್ಯ. ಯೆಹೋವನ ಮಂಜೂಷವು ಫಿಲಿಷ್ಟಿಯರ ದೇಶದಲ್ಲಿ 7 ತಿಂಗಳಿದ್ದ ನಂತರ ಫಿಲಿಷ್ಟಿಯರು ಪೂಜಾರಿಗಳನ್ನು ಕಣಿ ಹೇಳುವವರನ್ನು ಕರೆದು ಅವರಿಗೆ, ಯೆಹೋವನ ಮಂಜೂಷವನ್ನು ಏನು ಮಾಡಬೇಕು, ಅದನ್ನು ತಿರುಗಿ ಅದರ ಸ್ಥಳಕ್ಕೆ ಹೇಗೆ ಕಳುಹಿಸಬೇಕು ತಿಳಿಸಿರಿ ಅನ್ನಲು. ಅವರು, ನೀವು ಇಸ್ರಾಯೇಲ್ ದೇವರ ಮಂಜೂಷವನ್ನು ಸುಮ್ಮನೆ ಕಳಿಸಬಾರದು, ಪ್ರಾಯಶ್ಚಿತ್ತ ದ್ರವ್ಯದೊಡನೆ ಕಳುಹಿಸಿದರೆ ಮಾತ್ರ ಗುಣ ಹೊಂದುವಿರಿ. ಆತನ ಶಿಕ್ಷಾ ಹಸ್ತವು ನಿಮ್ಮನ್ನು ಬಾಧಿಸುತ್ತಿದ್ದುದಕ್ಕೆ ಕಾರಣವು ಗೊತ್ತಾಗುವುದು ಎಂದು ಹೇಳಿದರು. ಏನು ಹೇಳ್ಬಿಟ್ರು, ಒಂದ್ ನಿಮಿಷ. ಈಗ ಏನ್ ಹೇಳ್ಬಿಟ್ರು, ಇದು 7 ತಿಂಗಳ ತನಕ ಇದೆ, ಆದ್ರಿಂದ ಇದಕ್ಕೆ ಒಂದು ಪ್ರಾಯಶ್ಚಿತ್ತ ಮಾಡಬೇಕು. ಈ ಪ್ರಾಯಶ್ಚಿತ್ತ ಮಾಡಿನೇ ಈ ಮಂಜೂಷ ಪೆಟ್ಟಿಯನ್ನ ಕಳಿಸ್ಬೇಕು, ಸುಮ್ಮನೆ ಕಳ್ಸಂಗಿಲ್ಲ. ಹಾಗಾದ್ರೆ ನಿಮಗೆ ಏನ್ ಕಾಯಿಲೆ ಬಂದಿದೆಯೋ ಆ ಕಾಯಿಲೆಯನ್ನು ನಾವು ಚಿನ್ನದಲ್ಲಿ ಮಾಡಿ ಅದನ್ನ ಆ ಒಂದು ಪೆಟ್ಟಿ ಹತ್ರ ಇಡಬೇಕು ಅಂತ ಇವರು ತೀರ್ಮಾನ ಮಾಡ್ತಾರೆ. ಒಂದು ಪ್ರಾಯಶ್ಚಿತ್ತ ಮಾಡ್ತಾರೆ. ನಮ್ಮ ಬಂದಿರೋ ಕಾಯಿಲವನ್ನ ಹೆಂಗೆ ಮಾಡ್ತಾರೆ? ಕಾಯಿಲವನ್ನು ಚಿನ್ನದಿಂದ ಮಾಡ್ತಾರೆ. ಹಂಗೆ ಓದ್ರಿ, ಇವಾಗ ಓದ್ರಿ 3, 4, 5 ಓದ್ರಿ. ಹಂಗೆ ಜನರು, ನಾವು ಪ್ರಾಯಶ್ಚಿತ್ತವಾಗಿ ಕಳುಹಿಸಿದ್ದಕ್ಕೇನು ಎನ್ನಲು ಅವರು, ನಿಮಗೂ ನಿಮ್ಮ ಪ್ರಭುಗಳಿಗೂ ಒಂದೇ ವಿಧ ವ್ಯಾಧಿ ಇರುವುದರಿಂದ ಪ್ರಭುಗಳ ಸಂಖ್ಯೆಗೆ ಸರಿಯಾಗಿ ಬಂಗಾರದ 5 ಗಡ್ಡೆಗಳನ್ನು ಇಲಿಗಳನ್ನು ಮಾಡಿಸಬೇಕು. ನೋಡ್ರ, 5 ಗಡ್ಡೆಯನ್ನು 5 ಇಲಿಗಳನ್ನು ಮಾಡಬೇಕು ಅಂತ ಹೇಳ್ಬಿಟ್ರು. ನೋಡಿದ್ರ, ಇಲ್ಲಿ ಹಾಕಿದೀನಿ 5 ಗಡ್ಡೆ ಹೆಂಗೆ ಮಾಡ್ತೀಯ ನೀನು ಚಿನ್ನದಲ್ಲಿ? ಗಡ್ಡೆ ಅಂದ್ರೆ ನಾನು ಅದಕ್ಕೆ ಕೇಳಿದ್ದು, ಗಡ್ಡೆ ಅಂದ್ರೆ ಏನು ಅಂತ ಕೇಳಿದ್ರೆ ಹುಣ್ಣು ಅಂತ ಬರ್ತವಲ್ಲ. ಏನಾಯ್ತಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, 5 ಇಲಿನ ಮಾಡ್ಬೇಕಂತೆ.
5 ಗಡ್ಡೆಯನ್ನ ಮಾಡಿ ಇಡ್ಬೇಕಂತೆ. ಇವಾಗ ಕಾಯಿಲೆ ಬಂದಿದೆ ಈ ಮಕ್ಕಳಿಗೆ, ಈ ಕಾಯಿಲೆ ಯಾವ ಮುಖಾಂತರ ಬಂದಿದೆ, ಯಾವ ತರ ಕಾಯಿಲೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಪ್ರಾಯಶ್ಚಿತ್ತ ಮಾಡ್ಬೇಕು. ಆ ಪ್ರಾಯಶ್ಚಿತ್ತ ಏನಾಗಿರ್ಬೇಕಂತ ಕೇಳಿದ್ರೆ ಗಡ್ಡೆಯನ್ನು ಆ ಇಲಿಗಳನ್ನು ಚಿನ್ನದಿಂದ ಮಾಡಿ ಇಡಬೇಕು ಅಂತ ಹೇಳಿ ಇವ್ರು ಮಾಡ್ತಾರೆ. ಇವಾಗ ನೋಡಿ, ನಾವು ಕೂಡ ಅನೇಕ ಆಲಯದಲ್ಲಿ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಅವ್ರಿಗೆ ಏನೇ ಕಾಯಿಲೆ ಬಂದ್ರೆ ಆ ಕಾಯಿಲೆವನ್ನು ಮಾಡಿ ಚಿನ್ನದಲ್ಲಿ ಮಾಡಿ ಇಡ್ತಾರೆ. ಮಾಡಿ ಇಟ್ರೆ ವಾಸಿ ಆಗುತ್ತೆ ಅಂತ ಒಂದು ನಂಬಿಕೆ. ಅದ್ ಯಾವಾಗ ಅವಾಗೇ ಇತ್ತಿತ್ತು, ಪ್ಯಾಲೆಸ್ಟೀನಲ್ಲೇ ಇವೆಲ್ಲ ಇತ್ತು ನೋಡ್ರಿ. ಇವಾಗ ಮಂಜೇಸಪಟ್ಟಿ ಹತ್ರ ಮಾಡ್ತಾರೆ. ಈ ಗಡ್ಡೆ ಅಂದ್ರೆ ಏನು ಗೊತ್ತಾ, ಇಂಗ್ಲಿಷ್ ಅಲ್ಲಿ ಕೊಟ್ಟಿರೋದು ಪೈಲ್ಸ್ ಅಂತ ಅರ್ಥ. ಪೈಲ್ಸ್ ಗೊತ್ತಿದೆ ಎಲ್ಲರಿಗೂ? ಪೈಲ್ಸ್ ಬರುತ್ತಲ್ಲ, ಎಲ್ಲರಿಗೂ ಪೈಲ್ಸ್ ಬಂದಿದೆಯಂತೆ. ಒಬ್ರಿಗಲ್ಲ ಇಬ್ರಲ್ಲ, ಊರಲ್ಲಿ ಚಿಕ್ಕೋರಿಂದ ದೊಡ್ಡೋರ ತನಕ ಈ ಪೈಲ್ಸ್ ಬಂದ್ಬಿಟ್ಟಿದೆ ಅಂತೆ. ಹೆಂಗಪ್ಪ ಪೈಲ್ಸ್ ಬಂತಿದ್ದು? ಪೈಲ್ಸ್ ಇವ್ರಿಗೆಲ್ಲ ನೋಡಿ, ಇವ್ರು ಮಂಜೇಸಪಟ್ಟಿ ಇವರು ಪ್ಯಾಲೆಸ್ತೀನರು ಅವರ ಆಲೆಯಲ್ಲಿ ವಿಕ್ರಯಲ್ಲಿ ಇಡುವಾಗ ತಂದೆ ದೇವ್ರಿಗೆ ಅವ್ರು ಕೊಟ್ಟಿರುವ ಒಂದು ಶಿಕ್ಷೆ ಏನಂತ ಕೇಳಿದ್ರೆ, ಅಲ್ಲಿ ಊರಲ್ಲಿ ಇದ್ದವರಿಗೆಲ್ಲ ಪೈಲ್ಸ್ ಅಂದ್ರೆ ಹೆಂಗಿರ್ತದೆ ಯೋಚನೆ ಮಾಡಿ ಸಹೋದರಿಯರೇ. ಎಲ್ಲರಿಗೂ ಪೈಲ್ಸ್ ಬಂದ್ಬಿಟ್ಟವೆ ಅಂತೆ. ಇದೇ ಕಷ್ಟ ನೋಡಿ, ಊಟ ತಿನ್ನಕ್ಕೂ ಆಗ್ತಿಲ್ಲ. ಈ ಪೈಲ್ಸ್ ಹೆಂಗ್ ಬಂತು ಅಂತ ಬರೆಯುವಾಗ ಈ ಇಲಿ ಮುಖಾಂತರ ಈ ಇಲಿಗಳು ಏನ್ ಮಾಡುತ್ತೆ ಅಂತೇಳಿ ಅವ್ರು ಮಾಡುವ ಎಲ್ಲಾ ಊಟದ ಕಾರ್ಯಗಳಲ್ಲಿ ಊಟ ಮಾಡಿ ಇಟ್ರೆ ಈ ಇಲಿಗಳು ಹೋಗಿ ಆ ಬಾಯಿಟ್ಟು ಬರೋದಂತೆ. ಆ ಕಾಯಿಲೆ ಆ ಇಲಿ ಮುಖಾಂತರ ಹೋಗಿ ಕಾಯಿಲೆಗಳು ಬಂದ್ಬಿಡ್ತದಂತೆ. ಅದನ್ನ ಊಟ ಅವ್ರು ತಿಂಡಿಯನ್ನ ಮಾಡುವಾಗ ಎಲ್ಲರಿಗೂ ಪೈಲ್ಸ್ ಬಂದ್ಬಿಟ್ಟಿತ್ತಂತೆ. ಅಂತ ಕಾರ್ಯಗಳು ನಡೆಯುವಾಗ ಇವಾಗ ಒಂದು ಪ್ರಾಯಶ್ಚಿತ್ತ ಕೇಳ್ತಾರೆ. ಏನಪ್ಪ ಪ್ರಾಯಶ್ಚಿತ್ತ ಮಾಡೋದು? ಪ್ರಾಯಶ್ಚಿತ್ತ ಏನಿಲ್ಲ, ಆ ಗಡ್ಡೆಯನ್ನು ಒಂದು ಚಿನ್ನದಿಂದ ಒಂದು 5 ಗಡ್ಡೆಯನ್ನ ಮಾಡೋಣ, ಇಲಿಯನ್ನ ಮಾಡಿ ಇದೇ ನಾವು ಮಾಡುವ ಪ್ರಾಯಶ್ಚಿತ್ತ ಅಂತ ಹೇಳಿ ಇವರು ಮಾಡಕ್ಕೆ ಶುರು ಮಾಡ್ತಾರೆ. ಹಂಗೆ ಕಂಟಿನ್ಯೂ ಮಾಡಿ ಸಿಸ್ಟರ್. ಹಿಂಗೆ ನೀವು ನಿಮ್ಮ ದೇಶ ನಿವಾಸಿಗಳ ವಿನಾಶಕ್ಕೆ ಕಾರಣವಾಗಿರುವ ಗಡ್ಡೆ ಮತ್ತು ಇಲಿ ಇವುಗಳ ಸ್ವರೂಪಗಳನ್ನು ಚಿನ್ನದಿಂದ ಮಾಡಿಸಿ ಇಸ್ರಾಯೇಲ್ ದೇವರಿಗೆ ಬಹುಮಾನವಾಗಿ ಕೊಟ್ಟರೆ ಆತನ ಶಿಕ್ಷಾ ಹಸ್ತವು ನಿಮ್ಮನ್ನು ನಿಮ್ಮ ದೇವತೆಗಳನ್ನು ಪ್ರಾಂತ್ಯಗಳನ್ನು ಬಿಟ್ಟು ಹೋದೀತು. ಆಮೇಲೆ ಐಗುಪ್ತರಂತೆಯೂ ಫರೋಹನಂತೆಯೂ ನಿಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಳ್ಳುವುದೇಕೆ? ಇಸ್ರಾಯೇಲರನ್ನು ಕಳಿಸಲೊಲ್ಲದ ಇವರನ್ನು ಯೆಹೋವನು ಎಷ್ಟೋ ವಿಧವಾಗಿ ಬಾಧಿಸಬೇಕಾಯಿತಲ್ಲ. ಈಗ ನೀವು ಸಾರಿ ಈಗ ಸಾಕು ಸಿಸ್ಟರ್. ಈಗ ಏನ್ ಅದು ಅಷ್ಟೇ ಮಾಹಿತಿ ನಮ್ಗೆ ಸಾಕು. ನಾವು ಮುಂದೆ ಓದೋದು ಬೇಡ, ನೀವು ಮನೆಯಲ್ಲಿ ಓದ್ಕೊಂಡ್ಬಿಟ್ರಿ. ಯಾಕಂದ್ರೆ ಸ್ವಲ್ಪ ನಾವು ಓದ್ಕೊಂಡ್ಬಿಡೋಣ. ಈಗ ಏನಾಯ್ತು ಅಂತ ಕೇಳಿದ್ರೆ, ಇವಾಗ ನೋಡ್ರಿ, ಆ ಗಡ್ಡೆಯನ್ನು ಆ ಇಲಿಯನ್ನು ಮಾಡಿಸಿ ಅವರು ಒಂದು ಎತ್ತಿನ ಗಾಡಿಯಲ್ಲಿ ಇವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇದನ್ನ ಕಳ್ಸಿ ಇದನ್ನ ಹಾಕಿ ಒಂದ್ ಜಾಗಕ್ಕೆ ಏನ್ ಮಾಡ್ಬಿಡ್ತಾರೆ ಅಂತ ಕೇಳಿದ್ರೆ ಇವ್ರು ಕಳ್ಸ್ಬಿಡ್ತಾರೆ ಅಂತ ನಾವು ನೋಡ್ತೀವಿ. ಇದು ಎಲ್ಲಿ ಹೋಗಿ ಸೇರುತ್ತೆ? ಮತ್ತೆ ಇನ್ನೊಂದು ಜಾಗದಲ್ಲಿ ಅಲ್ಲಿ ಶಿಯೋಯಿಂದ ಕಳ್ಸಿ ಮತ್ತೆ ಗಾದ್ ಎನ್ನುವ ಒಂದು ಜಾಗಕ್ಕೆ ಇವರು ಕಳ್ಸ್ಬಿಡ್ತಾರೆ. ಈಗ ಏನಾಯ್ತು ಅಂತ ಕೇಳಿದ್ರೆ ಅದು ನೋಬ್ ಎನ್ನುವ ಅದ್ರ ಮೇಲೆ ಎಲ್ಲೋಯ್ತು ಅಂತ ನಮ್ಗೆ ಗೊತ್ತಿಲ್ಲ. ಆ ಮಂಜೇಸಪಟ್ಟಿ ಎಲ್ಲಿ ಇತ್ತು ಅಂತ ನಮ್ಗೆ ಗೊತ್ತಿಲ್ಲ. ಆ ದೇವದರ್ಶನ ಗೂಡದಲ್ಲಿ ಇರುವ ಎಲ್ಲಾ ವಸ್ತುಗಳು ಹೋಗ್ಬಿಡ್ತು. ಅದರಲ್ಲಿ ಏನಿಲ್ಲ, ದೀಪಸ್ತಂಭ ಇರ್ಲಿಲ್ಲ, ಅಲ್ಲಿದ್ದ ಒಂದು ಮೇಜೆ ಇತ್ತು, ರೊಟ್ಟಿನ ಮೇಜೆ ಇತ್ತು, ಅಲ್ಲಿ ಧೂಪ ಬೀಡ ಇತ್ತು. ಇವೆಲ್ಲ ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಅದೆಲ್ಲ ಗೊತ್ತಿಲ್ಲ. ಬರೀ ಮಂಜೇಸಪಟ್ಟಿ ಮಾತ್ರ ನಮ್ಗೆ ಏನಾಯ್ತು ಅಂತ ಕೇಳಿದ್ರೆ ಅಲ್ಲಿಂದ ಅದು ತಿರ್ಗಾಡೋದು ನೋಡ್ತೀವಿ. ಅಲ್ಲಿಗಿಲ್ಲಿ ಸುತ್ತಿ ಕೊನೆಗೆ ಒಂದ್ ಜಾಗಕ್ಕೆ ಹೋಗಿ ಸೇರ್ತದೆ. ಆ ಜಾಗ ಮತ್ತೆ ಎಲ್ಲಿ ಸಿಗ್ತದೆ ಅಂತ ಕೇಳಿದ್ರೆ ದಾವಿದು ಒಂದ್ ಕಡೆ ಹೋಗ್ತಾರೆ, ನೋಬ್ ಎನ್ನುವ ಒಂದು ಜಾಗದಲ್ಲಿ ಮತ್ತೆ ಬರುತ್ತೆ. ಈ ವಾಕ್ಯ ಓದ್ಬಿಡೋಣ. 1 ಸಾಮುವೇಲ 21ನೇ ಅಧ್ಯಾಯ 1-6. ಇದು ಓದು, ಇನ್ನೊಂದು 5 ನಿಮಿಷದಲ್ಲಿ ಮುಗಿಸ್ಬಿಡೋಣ. 1 ಸಾಮುವೇಲ 21ನೇ ಅಧ್ಯಾಯ 1-6. ದಾವೀದನು ನೋಬ್ ಊರಿನಲ್ಲಿದ್ದ ಯಾಜಕನಾದ ಅಹೀಮಾಮೇಲಕನ ಬಳಿಗೆ ಬಂದನು. ಅಹೀಮಾಮೇಲಕನು ದಾವೀದನನ್ನು ಭಯಭಕ್ತಿಯಿಂದ ಎದುರುಗೊಂಡು, ನಿನ್ನ ಜೊತೆಯಲ್ಲಿ ಒಬ್ಬನಾದರೂ ಇಲ್ಲವಲ್ಲ, ನೀನು ಒಬ್ಬನೇ ಬಂದದ್ದೇಕೆ ಎಂದು ಅವನನ್ನು ಕೇಳಲು, ಅವನು, ಅರಸನು ಒಂದು ಕೆಲಸವನ್ನು ಆಜ್ಞಾಪಿಸಿ ಇದನ್ನು ಯಾರಿಗೂ ತಿಳಿಸಬಾರದೆಂದು ಕಟ್ಟು ಮಾಡಿ ನನ್ನನ್ನು ಕಳುಹಿಸಿದ್ದಾನೆ. ನನ್ನ ಆಳುಗಳು ಇಂತಿಂಥ ಸ್ಥಳದಲ್ಲಿ ನನ್ನನ್ನು ಸಂಧಿಸಬೇಕೆಂದು ಗೊತ್ತು ಮಾಡಿದ್ದಾನೆ. ಈಗ ನಿನ್ನ ಕೈಯಲ್ಲಿ ಏನಾದರೂ ಉಂಟೋ? 4-5 ರೊಟ್ಟಿಗಳಾದರೂ ಬೇರೆ ಯಾವ ಆಹಾರ ಪದಾರ್ಥವಾದರೂ ಇದ್ದರೆ ನನಗೆ ಕೊಟ್ಟು ಬಿಡು ಅಂದನು. ಯಾಜಕನು ದಾವೀದನಿಗೆ, ನನ್ನ ಬಳಿಯಲ್ಲಿ ಮೀಸಲ ರೊಟ್ಟಿಗಳ ಹೊರತು ಬೇರೆ ರೊಟ್ಟಿಗಳಿಲ್ಲ.
ನಿನ್ನ ಆಳುಗಳು ಸ್ತ್ರೀ ಸಂಘ ಬಿಟ್ಟವರಾಗಿದ್ದರೆ ಅವುಗಳನ್ನು ಕೊಡಬಹುದು ಎನ್ನಲು ದಾವೀದನು, ನಮ್ಮ ಎಲ್ಲಾ ಯುದ್ಧ ಪ್ರಯಾಣಗಳಲ್ಲಿ ಸ್ತ್ರೀ ನಿಷೇಧ ಮಾಡುವಂತೆ ಈಗಲೂ ಮಾಡಿದ್ದೇವೆ. ನಾವು ಸಾಧಾರಣ ಕಾರ್ಯಕ್ಕೆ ಹೊರಟಾಗಲೂ ಆಳುಗಳು ಸಾಮಾನುಗಳು ಪರಿಶುದ್ಧವಾಗಿರುತ್ತಿದ್ದವು. ಈ ದಿನದಲ್ಲಿ ನಾವು ಎಷ್ಟೋ ಹೆಚ್ಚಾಗಿ ಪರಿಶುದ್ಧರಾಗಿರುವವರಲ್ಲವೇ ಎಂದು ಉತ್ತರ ಕೊಟ್ಟನು. ಬಿಸಿ ರೊಟ್ಟಿಗಳನ್ನು ಅರ್ಪಿಸಿದ ಆ ದಿನದಲ್ಲಿ ಯೆಹೋವನ ಸನ್ನಿಧಿಯಿಂದ ತೆಗೆಯಲ್ಪಟ್ಟ ನೈವೇದ್ಯವಾದ ಮೊದಲ ರೊಟ್ಟಿಗಳ ಹೊರತು ಅಲ್ಲಿ ಬೇರೆ ರೊಟ್ಟಿಗಳು ಇರಲಿಲ್ಲವಾದ್ದರಿಂದ ಯಾಜಕನು ಆ ಪರಿಶುದ್ಧವಾದ ರೊಟ್ಟಿಗಳನ್ನೇ ಕೊಟ್ಟು ಬಿಟ್ಟನು. ಸಾಕು. ಈಗ ಏನಾಯ್ತು, ಆ ಯಾಜಕನು ಯಾವಾಗ ದಾವೀದ ಅಲ್ಲಿ ಬರುವಾಗ ಅವನಿಗೆ ದಾವೀದಿಗೆ ಆ ಪರಿಶುದ್ಧ ಆ ಒಂದು ಇದರಲ್ಲಿ ಇದ್ದಿದ್ದ ಮೇಜದ ರೊಟ್ಟಿ ಇತ್ತಲ್ಲ, ಆ ಮೇಜದಿಂದ ಈಗ ಏನ್ ಮಾಡ್ತಾರೆ ಕೇಳಿದ್ರೆ ಈ ಅಲ್ಲಿಂದ ರೊಟ್ಟಿಯನ್ನ ಕೊಡೋದು ನೋಡ್ತೀವಿ. ಹಂಗಿರುವಾಗ ಈ ಆಲಯ ಏನಾಗಿದೆ, ನೋಬ್ ಎನ್ನುವ ಒಂದು ಜಾಗದಲ್ಲಿ ಅಲ್ಲಿ ಬಂದು ಇಳಿತು ಅಂತ, ಅಲ್ಲಿ ಬಂದಿತ್ತು ಅಂತ ನಮಗೆ ಒಂದು ಮಾಹಿತಿ ಒಂದು ಸಿಕ್ತು. ಸಹೋದರರೇ, ಹೀಗೆ ಏನಾಯ್ತು ಅಂತ ಕೇಳಿದ್ರೆ ತಂದೆಯ ದೇವರು ಈ ಒಂದು ಯಾವ್ದೋ ನಮ್ಮ ದೇವದರ್ಶನ ಗೂಡಾರವನ್ನು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಇವರು ಇಲ್ಲಿ ತಂದು ಎಲ್ಲಿಗೆ ತಂದಿದ್ರು ಕೊನೆಗೆ ಅಂತ ಕೇಳಿದ್ರೆ, ಎಲ್ಲಿ ನಮ್ಮ ದೇವ ಆಲಯಕ್ಕೆ ತಂದು ಇದನ್ನ ನಿಲ್ಲಿಸಿದ್ರು. ಇದು ಕೂಡ ಓದ್ಬಿಡೋಣ. 1 ಪೂರ್ವಕಾಲ ಇತಿಹಾಸದಲ್ಲಿ 16ನೇ ಅಧ್ಯಾಯ 39-40 ಇದು ಓದ್ಬಿಡೋಣ ಅಷ್ಟೇ, ಓದ್ ಮುಗಿಸೋಣ. ಎಷ್ಟು ಬೇಡ? 16ನೇ ಅಧ್ಯಾಯ 39-40. ಯಾಜಕನಾದ ಚಾದೋಕನನ್ನು ಅವರ ಸಹೋದರರನ್ನು ಗಿಬ್ಯೋನಿನ ಪೂಜಾ ಸ್ಥಳದಲ್ಲಿದ್ದ ಯೆಹೋವನ ಗುಡಾರದ ಬಳಿಯಲ್ಲಿ ಇರಿಸಿದನು. ಅವರು ಪ್ರತಿದಿನವೂ ಪ್ರಾತಃ ಕಾಲ ಸಾಯಂಕಾಲಗಳಲ್ಲಿ ಯೆಹೋವನಿಗೋಸ್ಕರ ಯಜ್ಞವೇದಿಯ ಮೇಲೆ ಸರ್ವಾಂಗ ಹೋಮಗಳನ್ನು ಮಾಡಿ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಇಸ್ರಾಯೇಲಿಗೆ ವಿಧಿತವಾದದ್ದೆಲ್ಲವನ್ನು ನೆರವೇರಿಸಬೇಕಾಯಿತು. ಇವಾಗ ಏನಾಯ್ತು ಅಂತ ಕೇಳಿದ್ರೆ ಸಹೋದರರೇ, ಆಗ ಈ ಒಂದು ದೇವದರ್ಶನ ಗುಡಾರ ಎಲ್ಲಿಗೆ ಬಂದ್ಬಿಟ್ಟಿತ್ತು ಅಂತ ಕೇಳಿದ್ರೆ, ಅದನ್ನ ನಾವು ಆ ಒಂದು ದಾವೀದಿಗೆ ಆ ಕಾಲ ಸಿಕ್ಕಿಬಿಟ್ಟು ಕೊನೆಗೆ ಎಲ್ಲಿ ಅಂತ ಕೇಳಿದ್ರೆ ದೇವರ ಆಲಯಕ್ಕೆ ತಂದು ಏನಾಗ್ತದೆ ಇಡ್ತಾರೆ. ಆದ್ರ ಮೇಲೆ ಆ ದೇವದರ್ಶನ ಗುಡಾರ ವಿಷಯಗಳು ಏನಾಯ್ತು ಅಂತ ಕೇಳಿದ್ರೆ ಏನ್ ನಮಗೆ ಅದರ ಎಲ್ಲಿ ಹೋಯ್ತು ಅಂತ ಆಮೇಲೆ ನಮ್ಗೆ ಕಾಣಲಿಲ್ಲ. ಆದ್ರೆ ಸಹೋದರರೇ, ಇದನ್ನ ಹಿಸ್ಟ್ರಿ ಏನಾಯ್ತು ಅಂತ ಕೇಳಿದ್ರೆ ಕೊನೆಗೆ ಎಲ್ಲಿಗೆ ಬಂದು ಇವೆಲ್ಲ ಸೇರಿತ್ತು ಅಂತ ಕೇಳಿದ್ರೆ ನಾವು ನೋಡ್ತೀವಲ್ಲ, ದೇವದರ್ಶನ ಗೂಡಾರ ಅಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಬಂದ್ಬಿಡ್ತು ಅಂತ ಕೇಳಿದ್ರೆ ಕೊನೆಗೆ ಎಲ್ಲಿ ಸಿಕ್ಬಿಡ್ತು, ದೇವರ ಒಂದು ಎಲ್ಲೆಲ್ಲೋ ಸುತ್ತಿ ಪ್ಯಾಲೆಸ್ತೇನೆಲ್ಲ ಸುತ್ತಿ ಮತ್ತೆ ಗಾದಕ್ಕೆ ಬಂದು ಮತ್ತೆ ನೋದನ್ನ ಜಾಗಕ್ಕೆ ಬಂದಿತ್ತು. ಅಲ್ಲಿಂದ ಬಂದು ಸಾಲೋಮನ ಕೈಗೆ ಅವರ ಆಲಯದಲ್ಲಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಈ ಒಂದು ಆಲಯವನ್ನು ಕಟ್ಟಿದ್ರು ಅಂತ ನಾವು ನೋಡ್ತೀವಿ. ಸಹೋದರರೇ, ಇದೇ ಇವಾಗ ನಮಗೆ ಏನಂತ ಕೇಳಿದ್ರೆ ಈ ದೇವದರ್ಶನ ಗುಡಾರನ್ನು ಎಲ್ಲಿಂದ ಎಲ್ಲಿ ತನಕ ಇದನ್ನ ಏನಾಯ್ತು ಅಂತ ಕೇಳಿದ್ರೆ ಓಡಿತು. ಕೊನೆಗೆ ಅದು ಅಡವಿಯಿಂದ ಆ ಒಂದು ಅರಣ್ಯದಿಂದ ಇಲ್ಲಿ ಕಾನಾನಿಗೆ ಬಂತು. ಕಾನಾನಲ್ಲಿ ಶೀಲೋ ಅನ್ನೋ ಒಂದು ಜಾಗಕ್ಕೆ ಬಂತು. ಅಲ್ಲಿ ಶೀಲೋ ಜಾಗಕ್ಕೆ ಬರುವಾಗ ಅಲ್ಲಿ ಇದ್ರಲ್ಲ ಅವನ ಕುಮಾರನ ಇಬ್ರು ಇದ್ರು, ಫಿನಿಯಾಸು, ಓಪ್ನಿ ಫಿನಿಯಾಸ್ ಅಂತ ಇದ್ರು. ಅವ್ರು ಏನ್ ಮಾಡಿದ್ರು, ಬಹಳ ಒಂದು ಅಕ್ರಮ ಮಕ್ಕಳಾಗಿದ್ರು. ಇವರು ಮಂಜಸಪಟ್ಟಿನ ತಗೊಂಡು ಯುದ್ಧಕ್ಕೆ ಓಡಾಡೋರಾಗಿದ್ರು. ಅವಾಗ ಫೆಲಿಸ್ತೀನ್ ಏನ್ ಮಾಡಿದ್ರು, ಈ ಒಂದು ದೇವದರ್ಶನ ಈ ಒಂದು ಮಂಜಸಪಟ್ಟಿನ ತಗೊಂಡು ಹೋಗಿದ್ರು. ಅವ್ರು ಒಂದು 7 ತಿಂಗಳು ಇಟ್ಟುಕೊಂಡು ಮತ್ತೆ ಇದು ನಮಗೆ ಕಾಯಿಲೆ ಬರುವ ತನಕ ಮಾಡ್ಬಿಟ್ರು ಅಂತ ಹೇಳಿ ಮತ್ತೆ ಅವರು ಇಸ್ರಾಯೇಲ್ ಕಳಿಸ್ತಾರೆ. ಮತ್ತೆ ಅದು ಘಾತನ ಒಂದು ಜಾಗಕ್ಕೆ ಬರ್ತದೆ. ಆಮೇಲೆ ಸ್ವಲ್ಪ ಕಾಲ ಬಿಟ್ಟು ದಾವೀದ ಅದನ್ನ ತಗೊಂಡು ಹೋಗಿ ಒಂದು ಆಲಯದಲ್ಲಿ ಇಡ್ತಾರೆ. ಆಮೇಲೆ ಸಾಲೋಮನ್ ಏನಾಯ್ತು ಅಂತ ಕೇಳಿದ್ರೆ ಆ ಮಂಜಸಪಟ್ಟಿ ಎಲ್ಲಿ ಹೋಯ್ತು ಅಂತ ಅದ್ರ ಮೇಲೆ ನಮಗೆ ಏನು ಮಾಹಿತಿ ಇಲ್ಲ. ಸರಿ, ಇಲ್ಲಿಗೆ ಏನಾಗುತ್ತೆ ಅಂತ ಕೇಳಿದ್ರೆ ಸಹೋದರಿ, ಈ ದೇವದರ್ಶನ ಗೂಡಾರ ಎನ್ನುವ ಒಂದು ವಿಷಯ, ಒಂದು ಇದರ ಜರ್ನಿ ಇಲ್ಲಿಗೆ ಮುಗಿಯುತ್ತದೆ ಅಂತ ನಾವು ನೋಡ್ತೀವಿ. ಓಕೆ, ಈಗಿರುವಾಗ ಸಹೋದರಿ ನೆಕ್ಸ್ಟ್ ಇವಾಗ ಈ ವಿಷಯ ಇದನ್ನ ಬೇರೆ ಜರ್ನಿ ಮಾತ್ರವೇ, ಇದು ಮುಗೀತು ಅಲ್ವಾ. ಈಗ ತಂದೆಯ ದೇವರು ಇವರಿಗೆ ಹೆಂಗೆಲ್ಲ ಕಟ್ಟಕ್ಕೆ ಏನೆಲ್ಲ ಡಿಸೈನ್ ಮಾಡಿ ಕೊಟ್ಟಿದ್ರು, ಯಾತಕ್ಕೆ ಇದನ್ನ ಬಂದು ನಮಗೆ ಕೊಟ್ಟಿದ್ರು ಅಂತ ಹೇಳಿ ಅಲ್ವರ ಸಹೋದರ ಸಹೋದರಿಯರೇ, ಒಂದು
ಯಾತಕ್ ಕೊಟ್ಟಿದ್ರು, ಈ ಒಂದು ಯಾವ ತರ ಈ ದೇವದರ್ಶನ ಗೂಡಾರವನ್ನು ಕಟ್ಟಬೇಕು, ಇದೇ ತರ ಸಭೆ ಏನ್ ಮಾಡ್ತಾರೆ, ಅದರಲ್ಲಿ ಇರುವ ಒಂದೊಂದು ಆರಾಧನೆ ಕೂಡ ಯಾರು ಮಾಡ್ತಾರೆ ಅಂತ ಕೇಳಿದ್ರೆ ಈ ಸಭೆಯವರು ಅದನ್ನ ಜಯಕ್ಕೂ ಹೊಂದಿ ಏನಾಗ್ಬೇಕಂದ್ರೆ ತನ್ನ ಆಲಯದಲ್ಲಿ ಹೆಂಗೆ ಸೇರ್ತೋ ಅದೇ ತರ ಸೇರ್ಬೇಕು ಅಂತ ದೇವರಿಟ್ಟಿದ್ದಾರೆ. ಈಗ ಕಮಿಂಗ್ ವೀಕ್ ಬರೋ ವಾರದಿಂದ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಇವಾಗ ದೇವದರ್ಶನ ಗೂಡಾರವನ್ನು ಒಂದೊಂದು ವಿಷಯ ಕೂಡ ನಾವು ಶುರು ಮಾಡೋಣ. ಆವಾಗ ತಂದೆ ದೇವರು ಹೆಂಗೆ ಯಾವ ತರ ಪ್ಲಾನ್ ಕೊಟ್ರು, ಆ ಪ್ಲಾನ್ ಅಲ್ಲಿ ಏನಿತ್ತು, ಮೋಶೆ ಇದು ಹೆಂಗ್ ಕಟ್ಟಿದ್ರು, ಅಹಲ್ಯಬ ಹೆಂಗೆ ಕಟ್ಟಕ್ ಮಾಡಿದ್ರು, ಅದನ್ನ ಒಂದೊಂದು ಅರ್ಥ ಕೂಡ ಏನಂತ ನಾವು ಬರೋ ವಾರದಲ್ಲಿ ನಾವು ಇದನ್ನ ನೋಡೋಣ. ಇವಾಗ ಈ ಒಂದು ಪಾಠಕ್ಕಾಗಿ ಒಂದ್ ಅವರ್ ಆಯ್ತು. ಈ 1 ಅವರ್ ನೀವು ತಾಳ್ಮೆಯಿಂದ ಕೇಳಿದ್ದೀರಾ, ಅದಕ್ಕಾಗಿ ಕೃತಜ್ಞತೆ ಕೂಡ ಸಲ್ಲಿಸ್ಕೊಂತೀನಿ. ಬರೋ ವಾರ ಮತ್ತೆ ನಾವು ಎಲ್ಲ ಸೇರಿ ಇದರಲ್ಲಿ ಜಾಯಿನ್ ಮಾಡ್ಕೊಳ್ಳೋಣ. ಬ್ರದರ್ ಯಲ್ಲಪ್ಪ ಅವ್ರ ಬ್ರದರ್ ಬಂದು ನಮಗಾಗಿ ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊಂತೀನಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮೌನತನೋ ಸರ್ವಶಕ್ತನೋ ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ಪರಲೋಕ ತಂದೆ, ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗದಪ್ಪ. ತಂದೆ ಆದರೆ ಇದುವರೆಗೆ ನಿಮ್ಮ ದಾಸನ ಮುಖಾಂತರವಾಗಿ ತಂದೆ ದೇವರ ಗುಡಾರದಲ್ಲಿ ಅನೇಕ ಸಂಗತಿಗಳನ್ನು ತಂದೆ ನಿಮ್ಮ ದಾಸನ ಮುಖಾಂತರವಾಗಿ ತಿಳಿಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ಆ ವಾಕ್ಯವನ್ನು ತಿಳಿಸಿದಂತಹ ಸಹೋದರಗೋಸ್ಕರ ಬೇಡ್ಕೊಂತಾನೆ ತಂದೆ, ಅವ್ರ ಕುಟುಂಬಗೋಸ್ಕರ ಸಹ ತಂದೆ ನಿಮ್ಮ ಮಹಾಕೃಪೆಯಿಂದ ಇದುವರೆಗೆ ಅವರಿಗೆ ಬೇಕಾದ ಜ್ಞಾನ ಆರೋಗ್ಯವನ್ನೆಲ್ಲವನ್ನು ಕೊಟ್ಟು ತಂದೆ ನಿಮ್ಮ ಕೃಪೆ ಕೊಟ್ಟು ನಡೆಸಿದೆಲ್ಲ ತಂದೆ. ಮುಂದೆ ಸಹ ತಂದೆ ಇನ್ನೂ ಹೆಚ್ಚೆಚ್ಚಾಗಿ ನಿಮ್ಮ ಪವಿತ್ರಾತ್ಮ ಸಹಾಯದಿಂದ ಅನೇಕರಿಗೆ ಸತ್ಯವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಸಹಾಯ ಮಾಡು ತಂದೆ. ಅದೇ ರೀತಿಯಾಗಿ ತಂದೆ ಇಲ್ಲಿ ಕೂಡಿರುವಂತಹ ಪ್ರತಿಯೊಂದು ಸಹೋದರಗೋಸ್ಕರ ಬೇಡ್ಕೊಂಡು ತಂದೆ ಆ ವಾಕ್ಯವನ್ನು ತಂದೆ ನಾವು ಇದುವರೆಗೆ ಕೇಳಿದೆಯಪ್ಪ ತಂದೆ. ಆ ವಾಕ್ಯವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು ವಾಕ್ಯದ ಪ್ರಕಾರ ನಾವು ನಡೆದು ತಂದೆ ನಿಮಗೆ ಮೆಚ್ಚುಗೆಯಾಗಿ ನಾವು ಜೀವಿಸುವ ಹಾಗೆ ತಂದೆ ನಮ್ಮೆಲ್ಲರಿಗೂ ಕೃಪೆ ಕೊಟ್ಟು ನಡೆಸ್ತಂದೆ. ತಂದೆ ಇನ್ನು ಯಾರು ಸಹೋದರ ಇನ್ನೂ ಬಂದಿಲ್ಲ ಈ ವಾರ ತಂದೆ, ಮುಂದೆ ಸಮಯದಲ್ಲಿ ಬಂದವರು ಸಹ ತಂದೆ ನಿನ್ನ ವಾಕ್ಯವನ್ನು ಕೇಳುವಾಗ ಸಹಾಯ ಮಾಡ್ತಂದೆ. ತಂದೆ ಇನ್ನು ಯಾವ ಸಹೋದರ ಅಸ್ವಸ್ಥರಾಗಿದ್ದಾರೆ ತಂದೆ, ಅವ್ರನ್ನು ಸಹ ತಂದೆ ನಿಮ್ಮ ಪಾದದಲ್ಲಿ ಎಣಿಸ್ಕೊಂತೇನಪ್ಪ ತಂದೆ. ಅವರು ಸಹ ತಂದೆ ಮುಂದೆ ಆರೋಗ್ಯವನ್ನು ಹೊಂದಿ ನಿನ್ನ ಚಿತ್ತ ಇದ್ದ ತಂದೆ ಅವರು ವಾಕ್ಯವನ್ನು ಕೇಳುವ ಹಾಗೆ ಸಹಾಯ ಮಾಡು ತಂದೆ. ಆದಿಯಿಂದ ಅಂತ್ಯದವರೆಗೂ ನಿಮ್ಮ ಪ್ರಸನ್ನತೆ ಈ ಕೂಟದಲ್ಲಿ ಇದ್ದು ನಡೆಸಿಕೊಟ್ಟಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇನೆ ತಂದೆ, ಆಮೇನ್. ಥ್ಯಾಂಕ್ ಯು.